ತಿಂಗಳ ಬೆಳಕಿನಲ್ಲಿ ಅಲ್ಲೊಂದು ಇಲ್ಲೊಂದು ನಾಯಿ ಬೊಗಳೋದನ್ನು ಬಿಟ್ಟರೆ ಇಡೀ ಹಳ್ಳಿ ಮೌನವಾಗಿ ನಿದ್ದೆಗೆ ಜಾರಿತ್ತು. ಆದರೆ ಮಹೇಶನ ಹೆಂಡತಿ ಕೀರ್ತಿಗೆ ಮಾತ್ರ ಮಧ್ಯರಾತ್ರಿ 1 ಗಂಟೆಯಾದರೂ ನಿದ್ದೆ ಬರಲಿಲ್ಲ. ಆ ಕಡೆ ಈ ಕಡೆ ಒದ್ದಾಡುತ್ತಾ ನಿದ್ರೆಗೆ ಎಷ್ಟೇ ಪ್ರಯತ್ನಿಸಿದರೂ ನಿದ್ದೆ ಹತ್ತಲೇ ಇಲ್ಲ. ಪಕ್ಕದಲ್ಲಿ ಇಬ್ಬರು ಮಕ್ಕಳು ಯಾವುದೇ ಯೋಚನೆ ಇಲ್ಲದೆ ನೆಮ್ಮದಿಯಿಂದ ಮಲಗಿದ್ರು. ಗಂಡ ಮಹೇಶ ಅಲ್ಲೆಲ್ಲೋ ಹೊರಗಡೆ ಹಾಕಿದ್ದ ಸಿಂಗಲ್ ಕಾಟ್ ಮೇಲೆ ಮಲಗಿಕೊಂಡಿದ್ದ. 2 ಮಕ್ಕಳಾದ ನಂತರ ಅವನಿಗೆ ಹೆಂಡತಿಯ ಜೊತೆ ಮಲಗಬೇಕು ಅಂತ ಆಸೆಯೇ ಇರಲಿಲ್ಲ. ಕೀರ್ತಿ ಈ ಮನೆಗೆ ಸೊಸೆಯಾಗಿ ಬಂದು ಈಗಾಗಲೇ 6 ವರ್ಷ ಕಳೆದಿತ್ತು. ಮದುವೆಯಾಗಿ ಗಂಡನ ಮನೆಗೆ ಕಾಲಿಟ್ಟವಳು ಮತ್ತೆ ಯಾವತ್ತೂ ತವರು ಮನೆ ಕಡೆ ಹೋಗಲೇ ಇಲ್ಲ. ಅವಳು ಹೋಗಿಲ್ಲ ಅನ್ನೋದಕ್ಕಿಂತ ಗಂಡನ ಮನೆಯವರು ಯಾವತ್ತೂ ಅವಳನ್ನು ತವರು ಮನೆಗೆ ಕಳುಹಿಸಲು ಮನಸ್ಸು ಮಾಡಲೇ ಇಲ್ಲ. ಜೊತೆಗೆ ಗಂಡನೂ ಕೂಡ. ಕೀರ್ತಿ ಶಾಂತ ಸ್ವಭಾವದವಳು. ಯಾವತ್ತೂ ಗಂಡನಿಗಾಗಲಿ ಅಥವಾ ಅತ್ತೆ ಮಾವನಿಗೆ ಎದುರು ನಿಂತು ಮಾತನಾಡಿದವಳಲ್ಲ. ಮದುವೆಯ ಬಳಿಕ ಅವಳ ಎಲ್ಲ ಆಸೆ ಆಕಾಂಕ್ಷೆಗಳಿಗೆ ಬೆಂಕಿ ಇಟ್ಟುಕೊಂಡಿದ್ದಲ್ಲದೆ ಕೊನೆಗೆ ತವರು ಮನೆಯ ವ್ಯಾಮೋಹವನ್ನು ತನ್ನೊಳಗೆ ಸುಟ್ಟು ಹಾಕಿ ಕಟುಕನ ಮನೆಯ ಕುರಿಯಂತೆ ಬದುಕುತ್ತಿದ್ದಳು. ಈಗ ಅವಳು ಬದಲಾಗಿದ್ದಾಳೆ. ಕಾರಣವೇನೆಂದರೆ ಕೆಲವು ದಿನಗಳ ಹಿಂದೆ ಅಷ್ಟೇ ಅವಳ ಬದುಕಲ್ಲಿ ನಡೆದ ಸಿದ್ಧಲಿಂಗೇಶ್ವರ ಜಾತ್ರೆಯ ಘಟನೆ. ಕೀರ್ತಿ ಅವರ ತಂದೆ ತಾಯಿಗೆ ಕೊನೆಯ ಮಗಳು. ಅವರ ತಂದೆ ಮಾದಪ್ಪನಿಗೆ 3 ಜನ ಹೆಣ್ಣು ಮಕ್ಕಳಾದರೆ ಒಬ್ಬ ಗಂಡು ಮಗ. ಹಳ್ಳಿಯಲ್ಲಿ ಬೆಳೆದಿದ್ದರೂ ಕೀರ್ತಿ PUC ತನಕ ಓದಿದ್ದಳು. ಮುಂದೆ ಓದುವುದಕ್ಕೆ ಮನಸ್ಸಿದ್ದರೂ ಊರಿನಲ್ಲಿ ಕಾಲೇಜಿನ ವ್ಯವಸ್ಥೆ ಇರದೆ ವಿದ್ಯಾಭ್ಯಾಸವನ್ನು ಅಲ್ಲಿಗೆ ನಿಲ್ಲಿಸಬೇಕಾಯಿತು. ಹಾಗಂತ ಅವಳು ಸುಮ್ಮನೆ ಕೂರದೆ ಊರಿನ ಪಂಚಾಯಿತಿ ಕಡೆಯಿಂದ ಉಚಿತವಾಗಿ ಹೊಲಿಗೆ ಯಂತ್ರದ ತರಬೇತಿಯನ್ನು ಕಲಿತುಕೊಂಡ್ಳು. ತನ್ನ ಗುಣ ನಡತೆ ಶಾಂತ ಸ್ವಭಾವದಿಂದ ಎಲ್ಲರಿಗೂ ಅವಳು ತುಂಬ ಅಚ್ಚುಮೆಚ್ಚಾಗಿದ್ದಳು. ಊರಿನ ಹೆಚ್ಚಿನ ಮಹಿಳೆಯರು ಅವಳ ಬಳಿ ಬಟ್ಟೆಯನ್ನು ಹೊಲಿಸಿಕೊಳ್ಳುವುದಕ್ಕೆ ಬರುತ್ತಿದ್ದರು. ಇಲ್ಲಿಯವರೆಗೆ ಯಾರೊಂದಿಗೂ ಅವಳು ಜೋರು ಧ್ವನಿಯಲ್ಲಿ ಮಾತಾಡಿದ್ದೇ ಇಲ್ಲ. ಎಲ್ಲಾದರೂ ಜಗಳ ಅಂತ ಬಂದರೆ ಅದರಿಂದ ಸ್ವಲ್ಪ ದೂರನೇ ಇರಲು ಇಷ್ಟಪಡ್ತಿದ್ಲು. ಕೀರ್ತಿ ಅಪ್ಪನ ಮುದ್ದಿನ ಮಗಳಾಗಿದ್ಲು. ತಂದೆ ತಾಯಿ ಅಕ್ಕ ಹಾಗೂ ಅಣ್ಣನ ಜೊತೆ ಸಲಿಗೆಯಿಂದ ನಗು ನಗುತ್ತಾ ಸಂತೋಷವಾಗಿ ಬೆಳೆದವಳು. ಮಾದಪ್ಪ ಅಂತ ಶ್ರೀಮಂತನೇನೂ ಅಲ್ಲ. ಹಿಂದಿನ ಕಾಲದವರ ಬಳುವಳಿಯಾಗಿ ಬಂದಿದ್ದ ಜಮೀನಿನಲ್ಲಿ ವ್ಯವಸಾಯ ಮಾಡಿಕೊಂಡು ಹಸು ಕರು ಸಾಕಿ ತೆಂಗಿನಕಾಯಿ ವ್ಯಾಪಾರ ಮಾಡಿ ನ್ಯಾಯವಾಗಿ ಜೀವನ ಸಾಗಿಸುತ್ತಿದ್ದವರು. ಅವರಿಗಿದ್ದ ಒಬ್ಬ ಮಗ ಜಗ ಕೂಡ ವ್ಯವಸಾಯದಲ್ಲಿ ಅಪ್ಪನಿಗೆ ಸಹಾಯ ಮಾಡಿಕೊಂಡಿದ್ದ. ಅವನದ್ದು ಕೂಡ PUC ಮುಗಿದಿತ್ತು. ಮುಂದೆ ಓದಬೇಕು ಅಂತ ಆಸೆ ಇದ್ದಿದ್ದರೆ ಮಾದಪ್ಪ ಸಿಟಿಗೆ ಕಳುಹಿಸಿ ಸಾಲ ಸೂಲ ಮಾಡಿಯಾದರೂ ಮಗನಿಗೆ ಓದಿಸಲು ರೆಡಿಯಾಗಿದ್ರು. ಆದರೆ ಮಗ ಓದಿನ ಕಡೆ ಹೆಚ್ಚು ಆಸಕ್ತಿ ತೋರದೆ ವ್ಯವಸಾಯದ ಕಡೆಗೆ ಕೈ ಚಾಚಿದ. ಆದ್ದರಿಂದ ಮಾದಪ್ಪನವರು ಕೂಡ ಅವರಿಗೆ ಏನು ಇಷ್ಟ ಆಗುತ್ತೋ ಅದನ್ನೇ ಮಾಡಲಿ ಎನ್ನುವಂತೆ ಹೆಚ್ಚು ತಲೆ ಕೆಡಿಸಿಕೊಳ್ಳಲಿಲ್ಲ. ಇನ್ನು ಬೆಳೆದು ನಿಂತ ಹೆಣ್ಣು ಮಕ್ಕಳನ್ನು ಹಾಗೆಯೇ ಮನೆಯಲ್ಲಿ ಇಟ್ಟುಕೊಳ್ಳೋಕೆ ಆಗಲ್ಲ, ಇವತ್ತಲ್ಲ ನಾಳೆ ಮದುವೆ ಮಾಡಿ ಕಳಿಸಿಕೊಡಲೇಬೇಕು ಎಂದು ತಮ್ಮ ಹಿರಿಯ ಮಗಳಿಗೆ 21 ವರ್ಷ ಆಗುತ್ತಿದ್ದಂತೆಯೇ ಸಂಬಂಧ ಹುಡುಕಲು ಶುರು ಮಾಡಿದರು. ಆಗ ಸಿಕ್ಕವನು ಪ್ರದೀಪ. ಬೆಂಗಳೂರಿನಲ್ಲಿ ಅವನು ಕಾಲೇಜ್ ಲೆಕ್ಚರರ್ ಕೂಡ ಒಂದು ಚೂರು ಅಹಂ ಇಲ್ಲದೆ ಹಳ್ಳಿ ಹುಡುಗಿಯನ್ನು ಮದುವೆಯಾಗಲು ಒಪ್ಪಿಕೊಳ್ಳುತ್ತಾನೆ. ಮಾದಪ್ಪನವರು ತನ್ನ ಹಿರಿಮಗಳ ಮದುವೆಯನ್ನು ಶಕ್ತಿ ಮೀರಿ ನಡೆಸುತ್ತಾರೆ. ಯಾಕಂದರೆ ಹುಡುಗ ಮೊದಲೇ ಶ್ರೀಮಂತ. ಮುಂದೆ ಹೋದ ಮನೆಯಲ್ಲಿ ಮಗಳಿಗೆ ಯಾವುದೇ ತೊಂದರೆ ಆಗಬಾರದು, ಯಾರೂ ಕೂಡ ಗತಿಯಿಲ್ಲದವರ ಮನೆಯಿಂದ ಮದುವೆಯಾಗಿ ಬಂದಿರುವುದು ಎಂಬ ಮಾತುಗಳನ್ನು ಆಡಬಾರದೆಂಬ ಕಾರಣಕ್ಕೆ ತಮ್ಮ ಶಕ್ತಿ ಮೀರಿ ಹುಡುಗನಿಗೆ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿದರು. ಮದುವೆಯ ಬಳಿಕ ದೊಡ್ಡ ಮಗಳು ಬೆಂಗಳೂರು ಸೇರಿದಳು. ಹಬ್ಬ ಹರಿದಿನ ಇದ್ದಾಗ ವರ್ಷಕ್ಕೊಂದು 2 ಬಾರಿ ಬಂದು ಹೋಗ್ತಿದ್ಲು. ಇನ್ನು ಎರಡನೆಯವಳು ಕವನ ಅಕ್ಕನ ಮದುವೆಯಾದ ಕೂಡಲೇ ಅವಳು ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯವಾದ ದರ್ಶನ್ ಎಂಬ ಹುಡುಗನನ್ನು ಇಷ್ಟಪಡುತ್ತಿದ್ದೇನೆ ಎಂದು ತಂದೆಗೆ ಹೇಳುತ್ತಾಳೆ. ಆ ಮಾತನ್ನು ಕೇಳಿ ಮಾದಪ್ಪನವರ ಸಿಟ್ಟು ನೆತ್ತಿಗೇರಿತ್ತು. ಮೊದಲೇ ಹಳ್ಳಿಯ ಜನ ಪ್ರೀತಿ ಪ್ರೇಮ ಅಂದರೆ ಮಾರುದ್ದ ಓಡಿ ಹೋಗುವಂಥವರು. ಅಂಥದ್ರಲ್ಲಿ ಗೊತ್ತು ಗುರಿ ಇಲ್ಲದೆ ಯಾವುದೋ ದೂರದ ರಾಜ್ಯದಲ್ಲಿರುವ ಬೇರೆ ಜಾತಿಯ ಹುಡುಗನಿಗೆ ತಮ್ಮ ಮಗಳನ್ನು ಕೊಡಲು ಮಾದಪ್ಪನವರಿಗೆ ಎಳ್ಳಷ್ಟು ಇಷ್ಟ ಇರಲಿಲ್ಲ. ಇನ್ನು ಅವಳ ಅಣ್ಣ ಜಗ ಅಣ್ಣನ ಸ್ಥಾನದಲ್ಲಿ ನಿಂತು ಅವಳಿಗೆ ಸಾಧ್ಯವಾದಷ್ಟು ಬುದ್ಧಿ ಹೇಳಲು ಪ್ರಯತ್ನಿಸಿದ. ಆದರೆ ಅವಳು ಯಾರ ಮಾತನ್ನು ಕೇಳಲು ತಯಾರಿರಲಿಲ್ಲ. ಮದುವೆಯಾದರೆ ನಾನು ಅವನನ್ನೇ ಆಗುವುದು, ಇಲ್ಲಾಂದರೆ ಜೀವನ ಪೂರ್ತಿ ಹೀಗೆ ಇದ್ದು ಬಿಡುತ್ತೇನೆ ಎಂದು ಕಠೋರವಾಗಿ ಮಾತನಾಡಿದಾಗ ಬೇರೆ ಯಾವುದೇ ದಾರಿ ಇಲ್ಲದೆ ಮಗಳ ಮದುವೆಯನ್ನು ಮಾದಪ್ಪನವರು ದರ್ಶನ್ ಜೊತೆ ಮಾಡಿಕೊಡುತ್ತಾರೆ. ಕವನ ಕೂಡ ಗಂಡನೊಂದಿಗೆ ಕೇರಳಕ್ಕೆ ಹೊರಟು ಹೋಗುತ್ತಾಳೆ. ಇನ್ನು ಉಳಿದಿರುವುದು ಕೊನೆಯ ಮಗಳು ಕೀರ್ತಿ. ಇವಳು ಕೂಡ ದೂರ ಹೋದರೆ ಮುಂದೆ ನಮ್ಮ ವಯಸ್ಸಾದ ಕಾಲದಲ್ಲಿ 3 ಹೆಣ್ಣು ಮಕ್ಕಳಲ್ಲಿ ಒಬ್ಬರು ಇಲ್ಲದ ಹಾಗೆ ಆಗುತ್ತೆ ಎಂಬುದನ್ನು ಅರ್ಥ ಮಾಡಿಕೊಂಡ ಮಾದಪ್ಪನವರು ಅವಳನ್ನು ಅದೇ ಊರಿನ ಅಥವಾ ಪಕ್ಕದೂರಿಗೆ ಆದರೂ ಪರವಾಗಿಲ್ಲ ನಮ್ಮ ಕಣ್ಣ ಮುಂದೆ ಇರಬೇಕೆಂದು ಆಸೆಪಟ್ಟು ಅಕ್ಕಪಕ್ಕದ ಊರಿನಲ್ಲಿ ಹುಡುಗನನ್ನು ಹುಡುಕಲು ಶುರು ಮಾಡುತ್ತಾರೆ. ಮೊದಲೇ 2 ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿ ಆರ್ಥಿಕವಾಗಿ ಕೈಸುಟ್ಟುಕೊಂಡ ಮಾದಪ್ಪ ಈ ಸಲ ಯಾವುದಾದರೂ ಹುಡುಗನ ಜೊತೆ ತುಂಬ ಸರಳವಾಗಿ ಕೀರ್ತಿಯ ಮದುವೆ ಮಾಡಲು ನಿರ್ಧರಿಸುತ್ತಾರೆ. ಆಗ ಸಿಕ್ಕವನೇ ಈ ಮಹೇಶ ತಂದೆ ತಾಯಿಗೆ ಒಬ್ಬನೇ ಮಗ. ಅಪ್ಪನ ಜಮೀನಿನಲ್ಲಿ ವ್ಯವಸಾಯ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ ಹುಡುಗ.
ನೋಡಲು ತುಂಬ ಸುಂದರವಾಗಿದ್ದ. ಅಲ್ಲದೆ ಪಕ್ಕದ ಊರಲ್ಲಿ ಇರುವುದು ಎಂಬುದಕ್ಕೆ ಮಾದಪ್ಪನವರು ಈ ಸಂಬಂಧವನ್ನು ಒಪ್ಪಿಕೊಳ್ಳುತ್ತಾರೆ. ಹಿರಿಯರ ಮಾತಿಗೆ ಯಾವತ್ತೂ ಇಲ್ಲ ಅನ್ನದ ಕೀರ್ತಿ ಅಪ್ಪ ಅಮ್ಮ ತೋರಿಸಿದ ಹುಡುಗನನ್ನೇ ಮದುವೆಯಾಗುತ್ತಾಳೆ. ಮಹೇಶ ಏನು ಕೀರ್ತಿಯನ್ನು ಸುಮ್ಮನೆ ಮದುವೆಯಾಗಿಲ್ಲ. ಬದಲಿಗೆ ಮಾದಪ್ಪನವರಿಂದ ಸ್ವಲ್ಪ ವರದಕ್ಷಿಣೆ ಹಣವನ್ನು ಪಡೆದುಕೊಂಡಿದ್ದ. ಈಗ ಕೀರ್ತಿ ತನ್ನ ಅತ್ತೆ ಮನೆಗೆ ಕಾಲಿಟ್ಟಿದ್ದಳು. ಅಲ್ಲಿ ಅವಳ ಅತ್ತೆ ಆರತಿ ಎತ್ತಿ ಗಂಡು ಹೆಣ್ಣು ಇಬ್ಬರನ್ನ ಬರಮಾಡಿಕೊಂಡಿದ್ದರು. ಕೀರ್ತಿಗೆ ಅಲ್ಲಿ ಹೊಸ ಜನ, ಹೊಸ ವಾತಾವರಣ ಹೊಂದಿಕೊಳ್ಳಲು ಸ್ವಲ್ಪ ಸಮಯ ಹಿಡಿಯುತ್ತದೆ. ಆದರೆ ಕೀರ್ತಿ ಕಾಲಿಟ್ಟ ಒಂದೇ ತಿಂಗಳಿಗೆ ಅತ್ತೆ ಮಾವ ಗಂಡನ ನಾನಾ ರೂಪಗಳು ಪ್ರದರ್ಶನವಾಗಿದ್ದವು. ಕೀರ್ತಿ ತನ್ನ ತವರು ಮನೆಯಲ್ಲಿ ಎಲ್ಲರ ನೆಚ್ಚಿನ ಹುಡುಗಿಯಾಗಿ ಬೆಳೆದಿದ್ದವಳು. ಗಂಡನ ಮನೆಗೆ ಬಂದ ನಂತರ ಅವಳು ಅಕ್ಷರಶಃ ತುಂಬ ನಲುಗಿ ಹೋಗಿದ್ದಳು. ಮುಂದೆ ಹೋಗ್ತಾ ಸರಿ ಹೋಗಬಹುದೆಂಬ ಆಸೆಯಿಂದ ದಿನಗಳನ್ನು ಕಳೆಯುತ್ತಿದ್ಲು. ಯಾವುದೇ ಕೆಲಸ ಎಷ್ಟೇ ಅಚ್ಚುಕಟ್ಟಾಗಿ ಮಾಡಿದರೂ ಅತ್ತೆಯ ಕೊಂಕು ಮಾತುಗಳು ಮಾತ್ರ ತಪ್ಪುತ್ತಿರಲಿಲ್ಲ. ಒಂದು ದಿನ ಬೆಳಗ್ಗೆ ಏಳುವುದು ಸ್ವಲ್ಪ ತಡವಾದರೂ ಅಡುಗೆ ಮನೆಯಲ್ಲಿ ಪಾತ್ರೆಗಳ ಶಬ್ದ ಜೋರಾಗಿ ಕೇಳಿಸುತ್ತಿತ್ತು. ಪಾಪ ಅವಳು ಭಯದಿಂದಲೇ ಎದ್ದು ಅಡುಗೆ ಮನೆಗೆ ಓಡಿ ಬರುತ್ತಿದ್ದಳು. ಆದರೂ ಸಮಾಧಾನವಿಲ್ಲದ ಅತ್ತೆ ಮಡಿ ಮೈಲಿಗೆ ಸ್ನಾನ ಮುಗಿಸಿ ಅಡುಗೆ ಮನೆಗೆ ಕಾಲಿಡಬೇಕೆಂದು ಆರ್ಡರ್ ಮಾಡುತ್ತಿದ್ದರು. ಬೆಳಗ್ಗೆ ಹೊತ್ತಲ್ಲಿ ತಣ್ಣೀರಿನ ಸ್ನಾನ ಮೈ ನಡುಗಿಸುತ್ತಿದ್ದರೂ ತಣ್ಣೀರಿನಲ್ಲಿ ಸ್ನಾನ ಮಾಡಬೇಕಿತ್ತು. ಸ್ವಲ್ಪ ಉಗುರು ಬೆಚ್ಚಿಗೂ ಕೂಡ ನೀರನ್ನು ಬಿಸಿ ಮಾಡಿಕೊಳ್ಳುವಂತಿರಲಿಲ್ಲ. ಅದರಲ್ಲೂ ಕೂಡ ಇಷ್ಟೇ ಸಮಯದಲ್ಲಿ ಸ್ನಾನ ಮಾಡಬೇಕೆಂದೆಲ್ಲ ಅವಳ ಅತ್ತೆ ತಾಕೀತು ಮಾಡುತ್ತಿದ್ಲು. ಕೀರ್ತಿ ಹೀಗೆ ಆ ಮನೆಯಲ್ಲಿ ಒಂದ ಎರಡ ಪಡಬಾರದ ಅವಸ್ಥೆ ಪಡುತ್ತಿದ್ದದ್ದು. ಅಷ್ಟೇ ಅಲ್ಲದೆ ದಿನ ಬೆಳಗಾದರೆ ತನ್ನ ತವರು ಮನೆಯವರನ್ನು ಹೀಯಾಳಿಸಿ ಕೆಟ್ಟದಾಗಿ ಮಾತನಾಡುವ ಚಾಳಿಯನ್ನು ಶುರು ಹಚ್ಚಿಕೊಂಡಿದ್ದರು ಅವಳ ಅತ್ತೆ. ಮನಸ್ಸಿಗೆ ತೀವ್ರವಾಗಿ ನೋವಾದರೂ ಏನನ್ನು ತೋರಿಸಿಕೊಳ್ಳದೆ ಎಲ್ಲವನ್ನು ಒಳಗೆ ಇಟ್ಟುಕೊಂಡು ನೋವನ್ನು ತಿನ್ನುತ್ತಿದ್ಲು ಕೀರ್ತಿ. ಆಗ ಅವಳ ಅತ್ತೆ, ನನಗೆ ಇದ್ದವನು ಒಬ್ಬನೇ ಮಗ, ಅವನಿಗೆ ಏನು ಕಡಿಮೆ ಆಗಿತ್ತು, ಚೆನ್ನಾಗಿ ಓದು ಕೂಡ ಮುಗಿಸಿದ್ದ, ನೋಡೋಕ್ಕೂ ಕಟ್ಟುಮಸ್ತಾಗಿ ಇದ್ದಾನೆ, ವ್ಯವಸಾಯ ಅಂತ ಬಂದರೆ ಕತ್ತೆ ದುಡ್ದ ಹಾಗೆ ದುಡಿತಾನೆ, ಬೇರೆಯವರಾಗಿದ್ದರೆ ಲಕ್ಷ ವರದಕ್ಷಿಣೆ ಕೊಟ್ಟು ಇಂತಹ ಅಳಿಯನನ್ನು ಪಡೆಯುವುದಕ್ಕೆ ಪುಣ್ಯ ಮಾಡಿದ್ವಿ ಅಂತ ಕಾಲು ತೊಳೆದು ಪೂಜೆ ಮಾಡ್ತಿದ್ರು. ಇಲ್ಲಿ ನೋಡಿದರೆ ನಿನ್ನಂಥವಳನ್ನು ಮದುವೆಯಾಗವನೆ, ಎಷ್ಟೇ ಅಳೆದು ತೂಗಿದರೂ 3 ಕಾಸಿಗೆ ಪ್ರಯೋಜನ ಇಲ್ಲದ ಹುಡುಗಿ ನೀನು, ನಿನಗೆ ಸರಿಯಾಗಿ ಒಂದು ಮನೆ ಕೆಲಸನೂ ಬರಲ್ಲ ಎಂದು ಚುಚ್ಚಿ ಚುಚ್ಚಿ ಮಾತನಾಡುತ್ತಿದ್ದರು. ಹೀಗೆ ಮನೆಯಲ್ಲಿ ಎಲ್ಲರೂ ಅವಳನ್ನು ಹೀಯಾಳಿಸಿ ಮಾತನಾಡುವವರಿದ್ದರು. ಇನ್ನು ಕೀರ್ತಿ ಅತ್ತೆಯ ಮನೆಯಲ್ಲಿ ಹಸುಗಳನ್ನು ನೋಡಿಕೊಂಡು ಅವುಗಳಿಗೆ ಬೇಕು ಬೇಡಗಳನ್ನು ನೋಡಿಕೊಳ್ಳಲು ಒಬ್ಬ ಕೆಲಸದ ಆಳು ಇದ್ದ. ಇತ್ತೀಚೆಗೆ ಅವರ ಅತ್ತೆ ಅವನನ್ನು ಕೆಲಸದಿಂದ ಬಿಡಿಸಿ ಆ ಕೆಲಸವನ್ನು ಕೂಡ ಕೀರ್ತಿಯ ತಲೆಗೆ ಕಟ್ಟಿದರು. ಕೀರ್ತಿ ಹಳ್ಳಿಯಲ್ಲಿ ಹುಟ್ಟಿದರೂ ಕೂಡ ಪಾಪ ಯಾವತ್ತೂ ಈ ಕೆಲಸ ಎಲ್ಲ ಮಾಡಿ ಅಭ್ಯಾಸ ಇಲ್ಲದಿದ್ದರಿಂದ ಮೊದಮೊದಲು ಸ್ವಲ್ಪ ಭಯಗೊಂಡಳು. ಕ್ರಮೇಣ ಅದಕ್ಕೂ ಅವಳು ಹೊಂದಿಕೊಂಡು ಹೋದಳು. ಮೊದಲನೆಯ ಬಾರಿ ಅವಳು ಹಾಲು ಕರೆಯುವುದಕ್ಕೆ ಹೋದಾಗ ಹಸು ಕೀರ್ತಿಗೆ ಒದ್ದು ಕೆಳಗೆ ಬಿದ್ದಳು. ಅತ್ತೆ ಅವಳನ್ನು ನೋಡಿ ಜೋರಾಗಿ ನಗಾಡುತ್ತಿದ್ದರು. ಇನ್ನು ಕಟ್ಟಿಕೊಂಡ ಗಂಡ ಒಂದು ದಿನವೂ ಅವಳನ್ನು ಹೆಂಡತಿಯನ್ನಾಗಿ ನೋಡಲಿಲ್ಲ. ಬರೀ ಆಕೆಯನ್ನು ಈ ಮನೆ ಕೆಲಸದವಳಂತೆ ನಡೆಸಿಕೊಳ್ಳುತ್ತಿದ್ದ. ಅವಳ ಕಷ್ಟ ಸುಖ ಯಾವುದು ಗಂಡ ಎಂಬ ವ್ಯಕ್ತಿಗೆ ಬೇಕಾಗಿರಲಿಲ್ಲ. ಬರೀ ಹೆಂಡತಿ ಎಂದರೆ ದೇಹ ಸುಖ ನೀಡುವ ವಸ್ತು ಎಂದು ಭಾವಿಸಿದ್ದ. ಮದುವೆಯಾದಾಗಿಂದ ಇಲ್ಲಿಯವರೆಗೂ ಒಂದು ಪ್ರೀತಿಯ ಮಾತಾಗಲಿ, ಅವಳನ್ನು ಅರ್ಥ ಮಾಡಿಕೊಳ್ಳುವುದಾಗಲಿ ಅಥವಾ ಅವಳ ಬೇಕು ಬೇಡಗಳನ್ನು ತಿಳಿಯುವ ಪ್ರಯತ್ನಕ್ಕೂ ಹೋಗಲಿಲ್ಲ. ಅಮ್ಮ ಅಮ್ಮ ಎಂದು ಕೇವಲ ತಾಯಿಯ ಹಿಂದೆ ಸೆರಗು ಹಿಡಿದುಕೊಂಡು ಸುತ್ತುತ್ತಿದ್ದ. ಅಮ್ಮನ ಮಾತೆಂದರೆ ಅವನಿಗೆ ವೇದವಾಕ್ಯ. ಅದನ್ನೇ ಬಂಡವಾಳ ಮಾಡಿಕೊಂಡು ತಾಯಿ ಕೂಡ ಮಗ ಕೆಲಸ ಮುಗಿಸಿ ಸಂಜೆ ಮನೆಗೆ ಬರುವಷ್ಟರಲ್ಲಿ ಏನಾದರೂ ಖ್ಯಾತಿ ತೆಗೆದು ಗಂಡ ಹೆಂಡತಿಯ ನಡುವೆ ಜಗಳವನ್ನು ತಂದಿಕ್ಕುತ್ತಿದ್ರು. ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ ಎನ್ನುವಂತೆ ಅತ್ತೆ ಮಾಡುವ ಕಿತಾಪತಿಗಳಿಗೆಲ್ಲ ಗಂಡನ ಕೈಯಿಂದ ಹೊಡೆತ ತಿನ್ನುತ್ತಿದ್ದಳು. ಕೀರ್ತಿ ತನ್ನ ತಪ್ಪೇನೂ ಇಲ್ಲ ಅಂದರೂ ಅದನ್ನು ಕಿವಿಗೆ ಹಾಕಿಕೊಳ್ಳದ ಮಹೇಶ ಅವಳನ್ನು ದನಕ್ಕೆ ಬಾರಿಸುವಂತೆ ಬಾರಿಸುತ್ತಿದ್ದ. ಮಾಡೋದೆಲ್ಲ ಮಾಡಿ ಗಂಡ ಹೆಂಡತಿಯ ಜಗಳ ಬಿಡಿಸೋಕೆ ಬರುವ ನಾಟಕ ಆಡಿ ಮಗನ ಎದುರು ತಾಯಿ ಒಳ್ಳೆಯವರಂತೆ ನಾಟಕ ಮಾಡುತ್ತಿದ್ರು. ಈ ರೀತಿ ವಿಷ ಕಾರುವುದಾದರೆ ಮಗನಿಗೆ ಮದುವೆಯಾದರೂ ಯಾಕೆ ಮಾಡಿಸಿದರು? ಮುಂಚೆನೇ ಎಲ್ಲ ಮಾತುಕತೆ ನಡೆಸಿ ಮದುವೆಗೆ ಒಪ್ಪಿಗೆ ಸೂಚಿಸಿದ್ದು ಇವರೇ ತಾನೆ. ಹಾಗಿರುವಾಗ ಮತ್ಯಾಕೆ ಈ ಥರ ನನ್ನ ಮೇಲೆ ಕತ್ತಿ ಮಸೆಯುತ್ತಿದ್ದಾರೆ? ನನ್ನನ್ನು ನಾಯಿಗಿಂತ ಕೀಳಾಗಿ ನೋಡಿ ತಾಯಿ ಮಗ ಖುಷಿಯಿಂದ ಇರೋದನ್ನು ನೋಡಿ ಕೀರ್ತಿ ಹೊಟ್ಟೆಯಲ್ಲಿ ಸಂಕಟವಾಗುತ್ತಿತ್ತು. ನಾನು ಇವರಲ್ಲಿ ಒಬ್ಬರಾಗುವ ಅವಕಾಶವೇ ಇಲ್ಲ ಎಂದು ಯಾವಾಗಲೂ ದುಃಖಿಸುತ್ತಿದ್ದಳು. ಒಂದು ದಿನ ಮಹೇಶ ತುಂಬಾ ಖುಷಿಯಿಂದ ಮನೆಗೆ ಬಂದ. ಕೀರ್ತಿಯ ಜೊತೆಗೂ ಚೆನ್ನಾಗಿ ಮಾತನಾಡಿದ. ಮದುವೆಯಾಗಿ 4 ತಿಂಗಳಲ್ಲಿ ಇದೇ ಮೊದಲ ಬಾರಿಗೆ ಕೀರ್ತಿ ಅವನ ಕಣ್ಣಲ್ಲಿ ಅವಳಿಗಾಗಿ ಪ್ರೀತಿಯನ್ನು ನೋಡಿದಳು. ಇದೇ ಸರಿಯಾದ ಸಮಯ. ಪ್ರತಿದಿನ ಅತ್ತೆ ಬಾಯಲ್ಲಿ ಕೆಟ್ಟ ಮಾತುಗಳನ್ನು ಕೇಳುವ ಬದಲು ನಾವು ತೋಟದ ಮನೆಯಲ್ಲಿ ಇರೋಣ ಎಂದು ಗಂಡನಿಗೆ ನಿಧಾನವಾಗಿ ಹೇಳಿದಳು. ಆಗ ಮಹೇಶ, ಏನೇ ಕತ್ತೆ, 1-2 ದಿನ ನಿನ್ನ ಜೊತೆ ಪ್ರೀತಿಯಿಂದ ಮಾತನಾಡಿದ್ದಕ್ಕೆ ಬೇರೆ ಹೋಗೋಣ ಅಂತ ಹೇಳ್ತಿದ್ದೀಯಾ? ತಂದೆ ತಾಯಿನ ಬಿಟ್ಟು ಬಿಡು ಅಂತ ಹೇಳ್ತಿದ್ದೀಯಾ ಎಂದು ಕೆನ್ನೆಗೆ ಬಾರಿಸತೊಡಗಿದ. ಅಸಲಿಗೆ ಒಂದೇ ದಿನಕ್ಕೆ ಅವನಿಗೆ ಪ್ರೀತಿ ಹುಟ್ಟಿದ್ದು. ಅವಳ ಮೇಲೆ ಅಲ್ಲ, ಅವಳಿದ್ದ ಕಿವಿಯ ಓಲೆ ಹಾಗೂ ಮಾಂಗಲ್ಯದ ಚಿನ್ನದ ಸರದ ಮೇಲೆ. ತಾಯಿ ಮಗ ಅದನ್ನು ಅವಳಿಂದ ಕಿತ್ತುಕೊಳ್ಳಲು ಪ್ರೀತಿಯ ನಾಟಕ ಮಾಡಿದ್ದರು. ಅದರಿಂದ ಅವಳು ತುಂಬ ದುಃಖಕ್ಕೊಳಗಾದಳು. ಮನೆಯವರೆಲ್ಲ ಒಂದಾದರೆ ಕೀರ್ತಿ ಒಂಟಿಯಾಗಿ ದಿನ ಕಳೆಯುತ್ತಿದ್ಲು.
ವರದಕ್ಷಿಣೆ ಹೇಗೂ ಕಡಿಮೆಯಾಯಿತು. ಅವಳ ಬಂಗಾರ ಮಾರಿಯಾದರೂ ಹಣದ ದಾಹವನ್ನು ತೀರಿಸಿಕೊಳ್ಳೋಣ ಅಂತ ಉಪಾಯ ಮಾಡಿದ್ದರು. ಆದರೆ ಕೀರ್ತಿ ಮಾತ್ರ ತನ್ನಲ್ಲಿದ್ದ ಒಡವೆನ ಅವರ ಕೈಗೆ ಸಿಗದ ಹಾಗೆ ಬಚ್ಚಿಟ್ಟಳು. ಇದರಿಂದ ಮಹೇಶ ಮತ್ತಷ್ಟು ಉಗ್ರ ರೂಪ ತಾಳಿದ. ಒಡೆದು ಬಡೆದು ಅವಳ ದೇಹಕ್ಕೆ ಗಾಯವನ್ನು ಮಾಡಿದ. ಅವನ ವರ್ತನೆಯಿಂದ ಅವಳ ಹೃದಯ ಮನಸ್ಸು ಛಿದ್ರವಾಗಿತ್ತು. ಇತ್ತ ಕೀರ್ತಿ ತಂದೆ ತಾಯಿ ಮದುವೆಯಾಗಿ 4 ತಿಂಗಳು ಕಳೆದರೂ ಮಗಳು ಅಳಿಯ ಒಂದು ಸಲ ಮನೆಗೆ ಬಾರದಿದ್ದರಿಂದ ಮಾದಪ್ಪನವರು ಹೇಗೂ ಬರುವ ತಿಂಗಳು ಯುಗಾದಿ ಹಬ್ಬ ಇದೆ, ಮಗಳು ಅಳಿಯನನ್ನು ಹಬ್ಬಕ್ಕೆ ಕರೆದು ಬರೋಣ, ಜೊತೆಗೆ ಮಗಳನ್ನು ನೋಡಿದ ಹಾಗೆ ಆಗುತ್ತೆ ಎಂದು ಹೆಂಡತಿಯನ್ನು ಕರೆದುಕೊಂಡು ಬೀಗರ ಮನೆಗೆ ಬರುತ್ತಾರೆ. ಆ ಸಮಯದಲ್ಲಿ ಮಹೇಶ ಮನೆಯಲ್ಲಿರಲಿಲ್ಲ. ಕೀರ್ತಿಯ ತಂದೆ ತಾಯಿ ಬರುತ್ತಿರುವುದನ್ನು ದೂರದಿಂದಲೇ ನೋಡಿದ ಅವಳ ಅತ್ತೆ ಸೊಸೆಯನ್ನು ಒಂದು ರೂಮಿನಲ್ಲಿ ಕೂಡಿ ಹಾಕಿ ಉಸಿರು ಹೊರಗೆ ಕೇಳಿಸಿದರೆ ನಾಲಿಗೆ ತುಂಡು ಮಾಡಿಬಿಡುತ್ತೇನೆ ಎಂದು ಹೆದರಿಸಿ ಕೂರಿಸಿದ್ದರು. ಮುಖ ಸಿಂಡರಿಸಿಕೊಂಡು ಬೀಗರನ್ನು ಬರಮಾಡಿಕೊಳ್ಳುತ್ತಾರೆ. ಮಗಳನ್ನು ಕೇಳಿದ ಮಾದಪ್ಪ, ಅದು ಅವಳು ಮಹೇಶನ ಜೊತೆ ಸಂತೆಗೆ ಹೋಗಿದ್ದಾಳೆ, ಬರೋದು ಸಾಯಂಕಾಲ ಆಗಬಹುದು, ನೀವೇನೂ ಇಲ್ಲಿಯ ತನಕ ಬಂದಿದ್ದು ಎಂದು ಪ್ರಶ್ನಿಸಿದಾಗ ಮಾದಪ್ಪ, ಅದು ಮಕ್ಕಳು ಮದುವೆಯಾದ ಮೇಲೆ ಒಂದು ಸಲನೂ ಮನೆ ಕಡೆ ಬರಲಿಲ್ಲ, ಅದಕ್ಕೆ ಈ ಸಲ ಹಬ್ಬಕ್ಕಾದರೂ ಬಂದು ಹೋಗಲಿ ಎಂದು ಕರೆಯುವುದಕ್ಕೆ ಬಂದೆ ಎಂದು ಹೇಳಿದರು. ಸರಿ, ಹಾಗಾದರೆ ನಾನು ಈ ವಿಷಯನ ಅವರಿಗೆ ಹೇಳ್ತೀನಿ, ಅವರು ಬರುವ ತನಕ ಇಲ್ಲೇ ಇದ್ದರೆ ನಿಮಗೂ ಕಷ್ಟ ಆಗ್ಬೋದು, ಹೊರಡಿ ಎನ್ನುವಂತೆ ಅವರ ಮಾತಿನ ಅರ್ಥವಾಗಿತ್ತು. ದೂರದಿಂದ ಬಂದವರಿಗೆ ಒಂದು ಲೋಟ ಕಾಫಿ ಬೇಕಾ ಅಂತನೂ ಕೇಳಲಿಲ್ಲ. ಕೊನೆ ಪಕ್ಷ ಒಂದು ಲೋಟ ನೀರಿಗೆ ಬಾರ ಎಂಬಂತೆ ಮಾದಪ್ಪ ದಂಪತಿಗಳು ಮನೆ ಕಡೆ ಹಿಂತಿರುಗಿದರು. ಇತ್ತ ಮನೆಗೆ ಬಂದ ತಂದೆ ತಾಯಿಯನ್ನು ಮಾತನಾಡಿಸಲಾಗದ ಕೀರ್ತಿ ರೂಮಿನಲ್ಲಿ ಕುಳಿತು ಕಣ್ಣೀರಿಡುತ್ತಿದ್ದಳು. ಯುಗಾದಿ ಹಬ್ಬ ಹತ್ತಿರ ಬರುತ್ತಿದ್ದಂತೆ ತವರಿಗೆ ಹೋಗುವ ಆಸೆನ ವ್ಯಕ್ತಪಡಿಸಿದ ಕೀರ್ತಿಯ ದೇಹದ ಮೇಲೆ ಬರೆ ಬಿದ್ದಿತ್ತು. ಇತ್ತ ಕೀರ್ತಿ ತಂದೆ ತಾಯಿ ಹಬ್ಬಕ್ಕೆ ಮನೆಗೆ ಬರುತ್ತಾರೆ ಎಂಬ ನಂಬಿಕೆಯಲ್ಲಿ ಊಟದ ಹಬ್ಬ ತಯಾರಿ ಮಾಡಿದ್ದರು. ಮಗಳು ಅಳಿಯನ ಪತ್ತೆ ಇರಲಿಲ್ಲ. ಮಗಳನ್ನು ನೋಡಲಾಗದೆ ತಂದೆ ತಾಯಿ ಅಣ್ಣ ಕೂಡ ಸಂಕಟ ಪಡುತ್ತಿದ್ದರು. ಕೊನೆಗೆ ಮಾದಪ್ಪನವರೇ ಅಳಿಯಂದರು ಕೆಲಸದಲ್ಲಿ ಬ್ಯುಸಿ ಇರಬಹುದು ಅಥವಾ ಆರೋಗ್ಯದಲ್ಲಿ ಏನಾದರೂ ತೊಂದರೆ ಆಗಿರಬೇಕು ಎಂದು ಹೆಂಡತಿಗೆ ಸಮಾಧಾನ ಮಾಡುತ್ತಾರೆ. ಮಾರನೇ ದಿನ ಮಾದಪ್ಪನವರು ಬೆಳಗ್ಗೆ ಎದ್ದು ಮಗಳ ಮನೆ ಕಡೆ ಹೊರಟರು. ಆದರೆ ಅಲ್ಲಿ ಅವರಿಗೊಂದು ದೊಡ್ಡದಾದ ಆಘಾತ ಕಾದಿತ್ತು. ಮುದ್ದಿನಿಂದ ಗಿಣಿಮರಿಯಂತೆ ಸಾಕಿದ ಮಗಳಿಗೆ ಅಳಿಯ ಮನಬಂದಂತೆ ಥಳಿಸುತ್ತಿದ್ದ. ಅಲ್ಲದೆ ಅವನ ತಂದೆ ತಾಯಿ ಕೂಡ ನಾವ್ಯಾರಿಗೂ ಕಮ್ಮಿ ಇಲ್ಲ ಅನ್ನುವಂತೆ ಸೊಸೆಗೆ ಹೀನಾಯವಾಗಿ ಬೈಯುತ್ತಿದ್ದರು. ಅದೇ ಸಮಯಕ್ಕೆ ಮಾದಪ್ಪನವರು ಮಗಳ ಮನೆಗೆ ಹೋದರು. ಮಾವನನ್ನು ನೋಡಿದ ಮಹೇಶ, ಏನ್ ಮಾವ, ಇಲ್ಲಿಯವರೆಗೂ ಬಂದಿದ್ದೀರಾ ಎಂದು ಕೇಳಿದ. ಆಗ ಮಾದಪ್ಪನವರು, ಹಬ್ಬಕ್ಕೆ ಯಾಕೆ ಬಂದಿಲ್ಲ, ಮನೆಯಲ್ಲಿ ಏನಾದರೂ ತೊಂದರೆ ಆಗಿದೆಯಾ ಅಂತ ನೋಡೋದಕ್ಕೆ ಬಂದೆ, ಆದರೆ ಇಲ್ಲಿ ಅಯ್ಯೋ ದೇವ್ರೆ ನನ್ನ ಮಗಳು ಎನ್ನುತ್ತಾ ಮಗಳ ಬಳಿ ಹೋದವರನ್ನು ತಡೆದ ಮಹೇಶನ ತಾಯಿ, ನೀವು ಕೊಟ್ಟಿರುವ 50,000ಕ್ಕೆ ತಕ್ಕನಾಗಿ ನಿಮ್ಮ ಮಗಳು ಇಲ್ಲಿ ಜೀವನ ಮಾಡುತ್ತಿದ್ದಾಳೆ, ನೀವೇನು ಅವಳ ಬಗ್ಗೆ ಯೋಚನೆ ಮಾಡಬೇಡಿ, ಅವಳನ್ನು ಹೇಗೆ ನೋಡಿಕೊಳ್ಳಬೇಕೋ ಹಾಗೆ ನೋಡಿಕೊಳ್ಳುತ್ತಿದ್ದೇವೆ, ನೀವಿನ್ನೂ ಇಲ್ಲಿಂದ ಹೊರಡಬಹುದು ಎಂದು ಹೇಳಿದರು. ಮಗಳ ಪರಿಸ್ಥಿತಿ ಕಂಡು ತಂದೆಯ ಹೃದಯ ಹೊಡೆದಂತಾಗಿತ್ತು. ಆಗ ಕೇಳಿದರು, ನನ್ನ ಮಗಳಿಗೆ ಯಾಕೆ ಹೊಡಿತಾ ಇದ್ದೀರಾ ಎಂದು ಕಣ್ಣೀರು ಹಾಕಿದರು. ಆಗ ಮಹೇಶನ ತಾಯಿ, ನೀವು ಈಗ ಇಲ್ಲಿಂದ ಹೊರಡದಿದ್ದರೆ ನಿಮ್ಮ ಮಗಳಿಗೆ ಈಗಲೇ ಬರೆ ಹಾಕಬೇಕಾಗುತ್ತದೆ ಎಂದು ಧಮಕಿ ಹಾಕಿದರು. ಅವರ ಮಾತನ್ನು ಕೇಳಿ ನನ್ನಿಂದ ಮಗಳು ಮತ್ತಷ್ಟು ನೋವು ಪಡುವುದು ಬೇಡವೆಂದು ಇಂತಹ ಕಟುಕರ ಕೈಗೆ ನನ್ನ ಮಗಳನ್ನು ಕೊಟ್ಟು ತಪ್ಪು ಮಾಡಿದ್ದೇನೆ ಎಂದು ಕಣ್ಣೀರು ಹಾಕುತ್ತಾ ಅಲ್ಲಿಂದ ಹೊರ ನಡೆದರು. ಮಗಳು ನೋವು ಸಂಕಟ ಅನುಭವಿಸುತ್ತಿದ್ದರೂ ಏನೂ ಮಾಡಲಾಗದೆ ಅಸಹಾಯಕರಾದರು. ಮಾದಪ್ಪನವರು ಮನೆಗೆ ಬಂದ ತಕ್ಷಣ ಮನೆಯಲ್ಲಿ ಮಗಳ ಬಗ್ಗೆ ವಿಚಾರಿಸಿದಾಗ ಹೆಂಡತಿಗೆ ಮಾದಪ್ಪನವರಿಂದ ಯಾವುದೇ ಉತ್ತರ ಸಿಗಲಿಲ್ಲ. ಹೀಗೆ ಹಿಂಸಾತ್ಮಕವಾಗಿ ದಿನ ಸರಿಯುತ್ತಿತ್ತು. ಇತ್ತೀಚೆಗೆ ಕೀರ್ತಿ ಅತ್ತೆ ಹೊಸ ವರಸೆ ಶುರು ಮಾಡಿದ್ದಳು. ಕಾರಣ, ಮದುವೆಯಾಗಿ 7-8 ತಿಂಗಳು ಕಳೆದರೂ ಕೀರ್ತಿ ಕಡೆಯಿಂದ ಯಾವುದೇ ಶುಭ ಸಮಾಚಾರ ಬಂದಿರಲಿಲ್ಲ. ಇದು ಅವಳ ಅತ್ತೆಗೆ ನಿದ್ದೆಗೆಡಿಸಿತ್ತು. ಊರವರೆಲ್ಲ, ಏನ್ರಿ ನಿಮ್ಮ ಸೊಸೆ ಇನ್ನೂ ಸಿಹಿ ಸುದ್ದಿ ಕೊಟ್ಟಿಲ್ವಾ, ನಿಮ್ಮ ಪಕ್ಕದ ಮನೆಯ ವೆಂಕಟೇಗೌಡರ ಸೊಸೆ ನೋಡಿ ಮದುವೆಯಾಗಿ 3 ತಿಂಗಳಿಗೆ ಗರ್ಭಿಣಿಯಾಗಿದ್ದಾಳೆ ಎಂಬ ಸುದ್ದಿ ಕಿವಿಗೆ ಬೀಳುತ್ತಿದ್ದಂತೆ ಆ ವಿಷಯವಾಗಿ ನಿತ್ಯ ಕೀರ್ತಿಗೆ ಹಿಂಸೆ ಕೊಡುತ್ತಿದ್ದರು. ತಿಂಗಳ ಮುಟ್ಟಾದರೆ ಸಾಕು ಕೆಟ್ಟ ಕೆಟ್ಟ ಮಾತುಗಳು ಅವಳ ಅತ್ತೆಯ ಬಾಯಿಂದ ಬರುತ್ತಿತ್ತು. ಎಲ್ಲ ಸರಿಯಾಗಿದ್ದರೂ ಈ ಕಾಲದಲ್ಲಿ ಗರ್ಭಿಣಿಯಾಗುವುದು ಕಷ್ಟ. ಆಗಿರುವಾಗ ಪ್ರತಿದಿನ ಚುಚ್ಚು ಮಾತು, ಹೊಡೆತ, ಚಿಂತೆ ಇದ್ದರೆ ಗರ್ಭಿಣಿಯಾಗಲು ಸಾಧ್ಯನಾ ಎಂದು ಕೀರ್ತಿ ಕೊರಗುತ್ತಿದ್ದಳು. ಮಗನ ಹಾಗೂ ಮನೆಯ ಪ್ರತಿಷ್ಠೆ ಉಳಿಸುವುದಕ್ಕಾದರೂ ಸೊಸೆ ಗರ್ಭಿಣಿಯಾಗಲೇಬೇಕು ಎಂಬ ಕಾರಣಕ್ಕಾಗಿ ಕೀರ್ತಿ ಅತ್ತೆಯವರು ದೇವಸ್ಥಾನದ ಪೂಜೆ ಪುರಸ್ಕಾರ ಅಂತ ಎಷ್ಟೇ ಒದ್ದಾಡಿದರೂ ಫಲ ಸಿಗಲಿಲ್ಲ. ಕೊನೆಗೆ ವರ್ಷ ಕಳೆಯುವುದರೊಳಗೆ ಸೊಸೆ ಬಂಜೆ, ಗೊಡ್ಡು ಎಂಬ ಪಟ್ಟ ದೊರೆಯಿತು. ಅತ್ತೆಯ ಕ್ರೌರ್ಯ ಮತ್ತಷ್ಟು ಹೆಚ್ಚಾಯಿತು. ಮಕ್ಕಳಿಲ್ಲ ಎಂದು ಮಗನಿಗೆ ಮತ್ತೊಂದು ಮದುವೆ ಮಾಡುವ ಬಗ್ಗೆ ಯೋಚನೆ ಕೂಡ ಬಂತು. ಮಹೇಶ ಮಕ್ಕಳಾಗಿಲ್ಲ ಎಂಬ ಕುಂಟು ನೆಪ ಹಿಡಿದುಕೊಂಡು ಪ್ರತಿದಿನ ಕುಡಿದು ಬರುತ್ತಿದ್ದ. ಕುಡಿತದ ಅಮಲಿನಲ್ಲಿ ಇರುತ್ತಿದ್ದ ಮಹೇಶ ಹೆಂಡತಿಗೆ ಇನ್ನಷ್ಟು ಚಿತ್ರಹಿಂಸೆ ಕೊಡುವಂತೆ ಅವನ ತಾಯಿಯವನಿಗೆ ಪ್ರೇರೇಪಿಸುತ್ತಿದ್ದರು. ಪಾಪ ಕೀರ್ತಿ ಎಲ್ಲವನ್ನ ಅನುಭವಿಸುತ್ತಾ ಹೈರಾಣಾಗಿ ಹೋಗಿದ್ದಳು. ಪ್ರತಿದಿನ ದೇವರ ಬಳಿ ತನ್ನ ನೋವು ಹೇಳಿಕೊಂಡರೂ ಏನೂ ಪ್ರಯೋಜನ ಆಗಲಿಲ್ಲ.
ಹೊರಗಡೆ ಒಬ್ಬಳೇ ಹೋಗುವಂತಿರಲಿಲ್ಲ. ಯಾರ ಜೊತೆಗೂ ಮಾತನಾಡುವಂತಿರಲಿಲ್ಲ. ಯಾವುದಾದರೂ ಗಂಡಸರ ಜೊತೆ ಮಾತನಾಡಿದರೆ ಸಾಕು, ಅತ್ತೆ ಅವರ ಜೊತೆ ಸಂಬಂಧ ಕಟ್ಟಿ ಕೆಟ್ಟದಾಗಿ ಮಾತನಾಡುತ್ತಿದ್ದರು. ಜೊತೆಗೆ ಮಗನಿಗೆ ಈ ವಿಷಯವಾಗಿ ಹೇಳಿಕೊಟ್ಟು ಒಡೆಸುತ್ತಿದ್ದರು. ಆ ದಿನ ಮಹೇಶ ತೋಟದಲ್ಲಿ ಕೆಲಸ ಮಾಡುತ್ತಿರಬೇಕಾದರೆ ಅವನ ಗೆಳೆಯ ಗಿರೀಶ ಅವನ ಬಳಿ ಬಂದು, ಏನೋ ಮಹೇಶ, ಇಡೀ ಊರಲ್ಲಿ ನಿನ್ನ ಹೆಂಡತಿದೆ ಮಾತು. ಮದುವೆಯಾಗಿ ವರ್ಷ ಆದರೂ ಇನ್ನೂ ಅವಳ ಹೊಟ್ಟೆಯಲ್ಲಿ ಒಂದು ಹುಳ ಕೂಡ ಹುಟ್ಟಿಲ್ಲ ಅಂತ ಊರಿಗೆ ಊರೇ ಮಾತಾಡ್ತಿದೆ. ಇನ್ನು ನೀನು ಸುಮ್ಮನಿದ್ರೆ ಹೆಂಗೋ ಅಂತ ಹೇಳ್ತಾನೆ. ಆಗ ಮಹೇಶ, ಇನ್ನೇನು ಮಾಡಲಿ ಗಿರೀಶ, ಆ ಗೂಬೆನ ಕಟ್ಟಿಕೊಂಡು ನಾನು ಅವಮಾನ ಅನುಭವಿಸುತ್ತಿದ್ದೇನೆ. ನೋಡು ಮಹೇಶ, ನಾನು ಹೀಗೆ ಹೇಳ್ತೇನೆ ಅಂತ ಬೇಜಾರು ಮಾಡ್ಕೋಬೇಡ. ಮಕ್ಕಳಾಗಿಲ್ಲ ಅಂದರೆ ಹೆಣ್ಣು ಮಾತ್ರ ಕಾರಣ ಅಲ್ಲ, ಅದಕ್ಕೆ ಗಂಡಸು ಕೂಡ ಕಾರಣ ಆಗಿರಬಹುದು. ನೀನು ಯಾಕೆ ಒಂದು ಸಲ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಬಾರ್ದು? ಅತ್ತಿಗೆಯನ್ನು ಜೊತೆಯಾಗಿಯೇ ಕರ್ಕೊಂಡು ಹೋಗು. ಇಬ್ಬರನ್ನ ಪರೀಕ್ಷೆ ಮಾಡಿ ನೋಡಿದರೆ ತೊಂದರೆ ಏನು ಅಂತ ತಿಳಿಯಬಹುದು. ಅದಕ್ಕೆ ತಕ್ಕ ಹಾಗೆ ಡಾಕ್ಟರ್ ಟ್ರೀಟ್ಮೆಂಟ್ ಕೂಡ ಶುರು ಮಾಡ್ತಾರೆ ಎಂದು ಹೇಳಿದ. ಆದರೆ ಮಹೇಶನಿಗೆ ಯಾಕೋ ಏನೋ ಅವನ ಮಾತುಗಳು ಹೃದಯಕ್ಕೆ ಆಳವಾಗಿ ನಾಟಿದ್ದವು. ಗಿರೀಶ ಹೇಳ್ತಿರೋದು ಸರಿ ಅಂತ ಅವನಿಗೆ ಅನಿಸಿತು. ಆದರೆ ಇದನ್ನೆಲ್ಲ ತಾಯಿಯ ಜೊತೆ ಹೇಳಿದರೆ ಅವಳು ಖಂಡಿತ ನನ್ನ ಡಾಕ್ಟರ್ ಬಳಿ ಹೋಗಲು ಬಿಡಲ್ಲ. ನಾಳೆ ಏನಾದರೂ ಸುಳ್ಳು ಹೇಳಿ ಕೀರ್ತಿನ ಜೊತೆಗೆ ಕರೆದುಕೊಂಡು ಹೋಗಬೇಕು ಅಂದುಕೊಳ್ಳುತ್ತಾ ಸಂಜೆ ಮನೆಗೆ ಬಂದವನೇ ರೂಮಿಗೆ ಹೋಗಿ ಮಂಕಾಗಿ ಕೂತಿದ್ದ. ಕೀರ್ತಿಗೆ ನಾಳೆ ಬೆಳಗ್ಗೆನೆ ರೆಡಿಯಾಗು, ಡಾಕ್ಟರ್ ಬಳಿ ಹೋಗಿ ಬರೋಣ ಎಂದು ಸ್ನಾನ ಮಾಡಲು ಹೊರಗಡೆ ಬಂದ. ಕೀರ್ತಿಗೆ ಇಂದು ಗಂಡ ಶಾಂತವಾಗಿರುವುದರ ಜೊತೆಗೆ ತಾನು ಎಷ್ಟೋ ದಿನದಿಂದ ಡಾಕ್ಟರ್ ಬಳಿ ಹೋಗಬೇಕು ಅಂತ ಅಂದುಕೊಂಡರೂ ಗಂಡನ ಕೋಪ ಹೊಡೆತಕ್ಕೆ ಹೆದರಿ ಸುಮ್ಮನಿರಬೇಕಾಗಿತ್ತು. ಈಗ ಅವನಾಗಿಯೇ ಬಂದು ಹೋಗೋಣ ಎಂದಾಗ ಕೀರ್ತಿ ನುಟ್ಟಿಸಿರು ಬಿಟ್ಟಳು. ಮಾರನೇ ದಿನ ಮಹೇಶ ಎದ್ದವನೇ ತನ್ನ ತಾಯಿಯ ಬಳಿಗೆ, ನಾನು ಕೀರ್ತಿಯನ್ನು ಕರೆದುಕೊಂಡು ಸಂತೆ ಕಡೆಗೆ ಹೋಗಿ ಬರ್ತೀನಿ ಅಂದಾಗ ಅವರ ತಾಯಿಯ ನೋಟ ಎದೆಗೆ ಬಾಣ ಹೊಡೆದಂತಿತ್ತು. ಅದನ್ನು ಗಮನಿಸಿದ ಮಹೇಶ, ಅಮ್ಮ, ಅದು ಸಂತೆಯಿಂದ ಬರಬೇಕಾದ್ರೆ ಜಾಸ್ತಿ ಸಾಮಾನುಗಳಿರುತ್ತಲ್ವಾ, ನನಗೊಬ್ಬನಿಗೆ ಅದನ್ನೆಲ್ಲ ತರೋದಕ್ಕೆ ಕಷ್ಟ ಆಗುತ್ತೆ. ಸುಮ್ಮನೆ ಅವರಿಗೆ ಕೂಲಿ ಕೊಡಬೇಕು, ಅದಕ್ಕೆ ಸುಮ್ಮನೆ ಕುಳಿತುಕೊಂಡು ಮನೆಯಲ್ಲಿ ಬಿದ್ದಿರುವ ಇವಳನ್ನು ಕರೆದುಕೊಂಡು ಹೋಗೋಣ ಅಂತ ಅಂದುಕೊಂಡೆ ಅಂದಾಗ ಅವನ ತಾಯಿ, ಸರಿ ಹಾಗಾದರೆ ಮಗ, ಈ ಪೀಡೆಯಿಂದ ಅದೊಂದು ಕೆಲಸನಾದರೂ ಆಗಲಿ ಅಂತ ಹೇಳಿ ಮುಖ ಊದಿಸಿಕೊಳ್ಳುತ್ತಾರೆ. ಹೀಗೆ 2-3 ಬಾರಿ ಸುಳ್ಳು ಹೇಳಿ ಹೋಗಿ ಕೆಲವೊಂದು ಪರೀಕ್ಷೆ ಮಾಡಿದ ನಂತರ ಮಕ್ಕಳಾಗದೇ ಇರೋದಕ್ಕೆ ಮಹೇಶನ ಕಾರಣನಾಗಿರುತ್ತಾನೆ. ಕೀರ್ತಿ ಮಗು ಹೆರಲು ಸಮರ್ಥಳಾಗಿದ್ದಾಳೆ ಎಂದು ಡಾಕ್ಟರ್ ಹೇಳಿ ಅವನಿಗೆ ಕೆಲವೊಂದು ಮಾತ್ರೆಗಳನ್ನು ಬರೆದುಕೊಟ್ಟರು. ಜೊತೆಗೆ ಗರ್ಭಧರಿಸುವ ಪ್ರಯತ್ನದ ಸಮಯದಲ್ಲಿ ಯಾವುದೇ ಚಿಂತೆ ಮಾಡಬಾರದು, ಒಳ್ಳೆಯ ಆಹಾರವನ್ನು ತಿನ್ನಬೇಕು ಎಂದು ಹೇಳಿದರು. ಹಾಗೂ ಮಹೇಶನಿಗೆ ಸಾರಾಯಿ ಮುಟ್ಟಲೇಬಾರದು ಎಂದು ಕಂಡೀಷನ್ ಹಾಕಿದರು. ಅದನ್ನೆಲ್ಲ ಮುಗಿಸಿಕೊಂಡು ಮನೆಗೆ ಬಂದ ಮಹೇಶ ಮತ್ತು ಕೀರ್ತಿ ಈ ವಿಷಯವನ್ನು ಯಾರೊಂದಿಗೂ ಹಂಚಿಕೊಳ್ಳಲಿಲ್ಲ. ಮಹೇಶ ತನ್ನ ಮರ್ಯಾದೆ ಎಲ್ಲಿ ಹರಾಜಾಗುತ್ತದೋ ಎನ್ನುವ ಭಯದಿಂದ ಅವನು ಯಾರಿಗೂ ಹೇಳಲಿಲ್ಲ. ಈಗ ಕೀರ್ತಿಗೆ ಅವನು ಮುಖ ಕೊಟ್ಟು ಮಾತನಾಡಲು ಹಿಂಜರಿಯುತ್ತಿದ್ದ. ಆದರೆ ಅವನ ತಾಯಿಗೆ ಮಾತ್ರ ಏನೋ ಎಡವಟ್ಟಾಗಿದೆ ಎನ್ನುವ ಅನುಮಾನ. ಆದರೆ ಮಗನೇ ಆಗಲಿ ಸೊಸೆಯಾಗಲಿ ಬಾಯಿ ಬಿಡಲಿಲ್ಲ. ಈಗ ಮಹೇಶ ಹೆಂಡತಿಯಲ್ಲಿ ಜಗಳ ಮಾಡುವುದನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿದ್ದ. ಅತ್ತೆ ಮಾತ್ರ ಅವರ ಚಾಳಿಯನ್ನು ಬಿಟ್ಟಿರಲಿಲ್ಲ. ಗಂಡ ಈ ರೀತಿ ಶಾಂತವಾಗಿರುವುದನ್ನು ನೋಡಿ ಕೀರ್ತಿಗೆ ಆಶ್ಚರ್ಯದ ಜೊತೆಗೆ ಸ್ವಲ್ಪ ಸಂತೋಷವಾಗಿತ್ತು. ಹಾಗಂತ ಅವನೇನು ಪೂರ್ತಿಯಾಗಿ ಬದಲಾಗಿರಲಿಲ್ಲ. ಕೇವಲ ಡಾಕ್ಟರ್ನ ಮಾತಿಗೆ ಮರ್ಯಾದೆ ಕೊಟ್ಟು ಮಗುವಾಗುವ ಸಲುವಾಗಿ ಸುಮ್ಮನಿದ್ದ ಅಷ್ಟೇ. ಇದೇ ಸರಿಯಾದ ಸಮಯ ಅಂತ ಕೀರ್ತಿ ಒಂದು ಸಲ ತವರು ಮನೆಗೆ ಹೋಗಿ ಬರೋಣ ಅಂತ ಅಂದಾಗ ದೊಡ್ಡ ಕಣ್ಣು ಮಾಡಿ ಅವಳ ಬಾಯಿ ಮುಚ್ಚಿಸಿದ್ದ. ಅಲ್ಲಿಂದ ಆಚೆಗೆ ಕೀರ್ತಿ ತವರು ಮನೆಗೆ ಹೋಗುವ ಮಾತು ಎತ್ತಲೇ ಇಲ್ಲ. ಹೀಗೆ ದಿನಗಳು ಕಳೆದವು. ಕೀರ್ತಿ ಈಗ ತಾಯಿಯಾಗುವ ಸಿಹಿ ಸುದ್ದಿಯನ್ನು ನೀಡಿದ್ದಳು. ಇದನ್ನು ತಿಳಿದ ಮಹೇಶ ಹಿಗ್ಗಿ ಕುಣಿದಾಡಿದ. ಕೀರ್ತಿ ಅತ್ತೆ ಅಂತೂ ಇಡೀ ಊರಿಗೆ ಸುದ್ದಿ ಹರಡಿದರು. ಆದರೆ ಕೀರ್ತಿ ಎದುರಿಗೆ ಬಂದರೆ ಸಾಕು, ಗರ್ಭಿಣಿ ಎನ್ನುವುದನ್ನು ಮರೆತು ಸಿಡಿಮುಡಿಗೊಳ್ಳುತ್ತಿದ್ರು. ಗರ್ಭಿಣಿಯಾದರೂ ಕೂಡ ಎಲ್ಲ ಮನೆ ಕೆಲಸವನ್ನು ಅವಳೇ ಮಾಡಬೇಕಾಗಿತ್ತು. ಅವಳು ಗರ್ಭಿಣಿಯಾದ ವಿಷಯ ತನ್ನ ತವರಿನವರಿಗೆ ತಿಳಿಯಲೇ ಇಲ್ಲ. ಅವರಿಗೆ ಹೇಗಾದರೂ ತಿಳಿಸಲೇಬೇಕೆಂದು ಒದ್ದಾಡಿದಳು. ಆದರೆ ಸಾಧ್ಯವಾಗಲಿಲ್ಲ. ಹೀಗೆ 6 ತಿಂಗಳು ಕಳೆದು ಸೀಮಂತ ಶಾಸ್ತ್ರಕ್ಕೆ ದಿನ ನಿಗದಿಪಡಿಸಿದಾಗ ಗಂಡನಲ್ಲಿ ಕಾಡಿ ಬೇಡಿ ತವರು ಮನೆಯವರನ್ನು ಸೀಮಂತಕ್ಕೆ ಕರೆಯುವಂತೆ ಬೇಡಿಕೊಂಡಳು. ಆಗ ಅವನು ಸರಿ ಎಂದು ಮಾವನಿಗೆ ಒಂದು ಪತ್ರ ಬರೆದ. ನಿಮ್ಮ ಮಗಳು ಗರ್ಭಿಣಿಯಾಗಿದ್ದಾಳೆ. ಬರುವ ಶುಕ್ರವಾರ ಅವಳ ಶ್ರೀಮಂತ ಶಾಸ್ತ್ರ ನಡೆಯುತ್ತದೆ. ನೀವು ಬರಬೇಕಾದರೆ ಮಗಳಿಗೆ 1 ತೊಲ ಬಂಗಾರ ತರಬೇಕು. ಇಲ್ಲ ಅಂದರೆ ಸೀಮಂತಕ್ಕೆ ಬರುವ ಅವಶ್ಯಕತೆ ಇಲ್ಲ. ಅಷ್ಟೇ ಅಲ್ಲ, ಅವಳನ್ನು ಬಾಣಂತನಕ್ಕೆ ತವರಿನ ಮನೆಗೆ ಕಳಿಸುವುದಿಲ್ಲ ಎಂದು ಕೆಟ್ಟದಾಗಿ ಬರೆದಿದ್ದ. ಮಾದಪ್ಪನಿಗೆ ಕೊನೆಗೂ ಮಗಳು ಬಸ್ರಿಯಾದದ್ದು ಸಂತಸವಾಯಿತು. ದೇವರು ಕೊನೆಗೂ ಕಣ್ಣು ಬಿಟ್ಟ. ಇನ್ನಾದರೂ ಅವಳು ಸಂತೋಷವಾಗಿರಲಿ ಎಂದು ಹಾರೈಸುತ್ತಾರೆ. ಆದರೆ ಅಳಿಯನ ದುರಹಂಕಾರದ ಪತ್ರ ಓದಿ ನಿರಾಶೆಯಾಯಿತು. ಹೋದರೆ ಹೋಗಲಿ, ಅಳಿಯನ ದಾಹ ತೀರಿಸೋಣ ಎಂದರೆ 3 ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿ ಮುಗಿಸುವಷ್ಟರಲ್ಲಿ ಮಾದಪ್ಪನವರು ಸೋತು ಸುಣ್ಣವಾಗಿದ್ದರು. ಇನ್ನು 1 ತೊಲ ಬಂಗಾರ ಕೊಡುವುದಾದರೂ ಎಲ್ಲಿಂದ ಎಂದು ಮಾದಪ್ಪನವರು ಯೋಚಿಸುತ್ತಿದ್ದಾಗ ಅವರ ಪತ್ನಿ ಹಾಗೂ ಮಗ ಮುಂದೆ ಕೊಡುತ್ತೇವೆ ಅಂತ ಹೇಳಿ ಈಗ ಸೀಮಂತ ಕಾರ್ಯ ಮುಗಿಸಿ ಕೀರ್ತಿಯನ್ನು ಮನೆಗೆ ಕರೆದುಕೊಂಡು ಬರೋಣ ಎಂದು ಹೇಳಿದರು. ಸರಿ ಎಂದು ಎಲ್ಲರೂ ಶ್ರೀಮಂತದ ದಿನ ಅಳಿಯನ ಮನೆಗೆ ಬರುತ್ತಾರೆ. ಆದರೆ ಮಹೇಶ ಮಾತ್ರ ಬಂಗಾರ ತರಲಿಲ್ಲವೆಂದು ಜಗಳ ಆಡಿ ಅವರನ್ನು ಅತ್ತೆ ಮಾವ ಅಂತಾನು ನೋಡದೆ ಮನೆಯಿಂದ ಹೊರಹಾಕಿದ.
ಅಪ್ಪ ಮಗಳು ಎಷ್ಟೇ ಕಾಡಿ ಬೇಡಿದರೂ ಗಂಡ ಅತ್ತೆಯ ಮನಸ್ಸು ಕರಗಲಿಲ್ಲ. ಮಾದಪ್ಪ ಮಗಳು ನೆಮ್ಮದಿಯಿಂದ ಇರಲೆಂದು ಅಲ್ಲಿಂದ ಕುಟುಂಬ ಸಮೇತ ಹಿಂತಿರುಗಿದರು. ಕೀರ್ತಿ ತನ್ನ ತವರಿನವರಿಗೆ ಆದ ಅವಮಾನದಿಂದ ತುಂಬಾ ನೊಂದುಕೊಂಡಳು. ತನಗೆಷ್ಟೇ ಕಷ್ಟ ಕೊಟ್ಟಿದ್ದರೂ ಅದನ್ನು ಇಷ್ಟು ವರ್ಷದಿಂದ ಸಹಿಸಿಕೊಂಡಿದ್ದಳು. ಆದರೆ ತನ್ನ ತವರಿಗಾದ ಅವಮಾನ ಅವಳನ್ನು ಪ್ರತಿದಿನ ಕೊಲ್ಲುತ್ತಿತ್ತು. ಬದುಕಿನ ಸ್ವಾರಸ್ಯವನ್ನು ಕಳೆದುಕೊಂಡಳು. ಅವಳ ಬಾಳು ಕಟುಕನ ಕೈಗೆ ಸಿಕ್ಕ ಕುರಿಯಂತಾಗಿತ್ತು. ಮುಂದೆ ಮಗು ಹುಟ್ಟಿದ ಮೇಲೆ ಆದರೂ ನನ್ನ ಬದುಕು ಬದಲಾಗಬಹುದೆಂಬ ಕೊನೆಯ ನಿರೀಕ್ಷೆಯಲ್ಲಿ ದಿನದೂಡುತ್ತಿದ್ದಳು. ಮುಂದೆ ಅವಳು ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟಳು. ಆದರೆ ಅವಳ ಬಾಳಲ್ಲಿ ಮಾತ್ರ ಯಾವುದೇ ಬದಲಾವಣೆಯಾಗಲಿಲ್ಲ. ಮಗುವಿಗೆ ವರ್ಷ ತುಂಬುವುದರ ಒಳಗೆ ಮತ್ತೊಮ್ಮೆ ಗರ್ಭಧರಿಸಿದಳು. ಮೊದಲ ಮಗುವಿನ ತೊದಲು ನುಡಿಯ ಖುಷಿಯಲ್ಲಿ ಇರಬೇಕಾದರೆ ಎರಡನೆಯ ಮಗು ಕೈ ಸೇರಿತು. ಆ ಮಗು ಹೆಣ್ಣಾಗಿತ್ತು. ಕೀರ್ತಿ ಅತ್ತೆ ಆ ಎರಡೂ ಮಕ್ಕಳ ನಡುವೆ ತಾರತಮ್ಯ ಮಾಡುವುದನ್ನು ಶುರು ಹಚ್ಚಿಕೊಂಡಿದ್ದರು. ಗಂಡು ಮಕ್ಕಳೆಂದರೆ ನಮ್ಮ ಸಂಪತ್ತು ಹೆಚ್ಚಾಗುವುದು, ಅದೇ ಹೆಣ್ಣು ಹುಟ್ಟಿದ ಮನೆಗೆ ಭಾರ ಎಂಬಂತೆ ಆ ಪುಟ್ಟ ಹೆಣ್ಣು ಮಗುವನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದರು. 2 ಮಕ್ಕಳಾದರೂ ಕೀರ್ತಿಗೆ ತವರಿಗೆ ಹೋಗುವ ಭಾಗ್ಯ ಇರಲಿಲ್ಲ. ಮೊಮ್ಮಕ್ಕಳನ್ನು ನೋಡಲು ಆಸೆಯಿಂದ ಬಂದ ಕೀರ್ತಿಯ ತಂದೆ ತಾಯಿಯನ್ನು ಹೊಸ್ತಿಲು ದಾಟಲು ಕೂಡ ಬಿಡಲಿಲ್ಲ ಕೀರ್ತಿ ಅತ್ತೆ. ತವರಿನ ನೆನಪು ಕಣ್ಣೀರ ಕೋಡಿ ಹರಿಸಿತು. ಕೈದಿಯಂತೆ ಬದುಕು ಸವೆಯುತ್ತಿತ್ತು. ಯಾರಿಗೋಸ್ಕರ, ಯಾತಕ್ಕೋಸ್ಕರ ಬದುಕುವುದು ಎಂಬ ಮನಸ್ಥಿತಿಯಲ್ಲಿ ಕಾಲ ಕಳೆಯುತ್ತಿದ್ದಳು ಕೀರ್ತಿ. ಹಾಗಿರುವಾಗ ಸುತ್ತ ಹತ್ತಳ್ಳಿಯೂ ಸೇರಿ ನಡೆಸುವ ಸಿದ್ಧಲಿಂಗೇಶ್ವರ ಜಾತ್ರೆಗೆ ಮನೆಯವರೆಲ್ಲ ಹೊರಟಿದ್ದರು. ಊರಿನವರೆಲ್ಲ ಏನು ಅಂದುಕೊಳ್ಳುತ್ತಾರೋ ಏನೋ ಎಂದು ಕೀರ್ತಿಯನ್ನು ಎಷ್ಟೋ ವರ್ಷಗಳ ನಂತರ ಮನೆಯಿಂದ ಹೊರಗೆ ಕರೆದುಕೊಂಡು ಹೋಗಿದ್ದರು. ದೇವರ ದರ್ಶನ ಪಡೆಯುತ್ತಾ ಹೊರಬಂದು ಸಂತೆ ತಿರುಗುತ್ತಿದ್ದವಳಿಗೆ ತನ್ನ ಅಪ್ಪ ಅಮ್ಮ ಅಣ್ಣ ಕಣ್ಣಿಗೆ ಬೀಳುತ್ತಾರೆ. ಮಕ್ಕಳನ್ನು ಎಳೆದುಕೊಂಡು ಅವರ ಬಳಿ ಇನ್ನೇನು ಹೋಗಬೇಕು ಅನ್ನುವಷ್ಟರಲ್ಲಿ ಕೀರ್ತಿ ಅತ್ತೆ ತನ್ನ ಸೊಸೆಯ ಕೈ ಹಿಡಿದು ಎಲ್ಲೇ ಹೋಗ್ತಾ ಇದ್ದೀಯಾ ಎಂದು ಕೋಪದಿಂದ ಕೇಳುತ್ತಾರೆ. ಆಗ ಕೀರ್ತಿ ಅತ್ತೆ, ಅಲ್ಲಿ ನನ್ನ ತಂದೆ ತಾಯಿ ಅಣ್ಣ ಎಲ್ಲ ಇದ್ದಾರೆ, ಹೋಗಿ ಮಾತನಾಡಿಸಿಕೊಂಡು ಬರ್ತೇನೆ ಎಂದಾಗ, ಓಹೋ, ಆ ಪೀಡೆಗಳು ಇಲ್ಲಿಗೂ ಅಕ್ಕರಿಸಿದ್ದಾರಾ? ಏನು ಬೇಕಾಗಿಲ್ಲ, ನೀನೇನಾದರೂ ಅಲ್ಲಿಗೆ ಹೋದರೆ ಕಬ್ಬಿಣ ಕಾಯಿಸಬೇಕಾಗುತ್ತದೆ ಅಷ್ಟೇ ಎಂದು ಗದರಿದಳು. ಅಜ್ಜಿಯ ಗದರಿದ ಮುಖವನ್ನು ನೋಡಿ ಮೊಮ್ಮಕ್ಕಳು ಹೆದರಿಕೊಂಡು ಅಮ್ಮನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳೋಕೆ ಶುರು ಮಾಡಿದವು. ಮಹೇಶ ಕೂಡ ಹೆಂಡತಿಯನ್ನು ಕೆಕ್ಕರಿಸಿ ನೋಡುತ್ತಿದ್ದ. ಕಣ್ಣೆದುರಿಗೆ ಇದ್ದರೂ ತವರು ಮನೆಯವರನ್ನು ಮಾತನಾಡಿಸಲು ಆಗದೆ ಕೀರ್ತಿ ಕಣ್ಣೀರು ಹಾಕಿದಳು. ಅವಳು ನೋಡುತ್ತಿದ್ದಂತೆ ಅಪ್ಪ ಅಮ್ಮ ಅಣ್ಣ ಬಸ್ಸು ಹತ್ತಿ ಹೊರಟೇ ಬಿಟ್ಟರು. ಕೀರ್ತಿ ಮನೆಗೆ ಬಂದಾಗಿನಿಂದ ಇದೇ ವಿಷಯಕ್ಕೆ ಕೊರಗುತ್ತಿದ್ದಳು. ರಾತ್ರಿ ಮಲಗಿದ್ದರೂ ನಿದ್ದೆ ಬರುತ್ತಿರಲಿಲ್ಲ. ಇನ್ನೆಷ್ಟು ವರ್ಷ ಈ ವನವಾಸ? ತವರನ್ನು ಮರೆಯೋದು ಅಷ್ಟೊಂದು ಸುಲಭವೇ? ಅಥವಾ ತವರಿನೊಂದಿಗೆ ಸಂಬಂಧ ಕಡಿದುಕೊಳ್ಳಲು ಸಾಧ್ಯವೇ? ಇದೆಲ್ಲ ಆಲೋಚನೆಗಳನ್ನು ಮಾಡುತ್ತಾ ಕೊರಗುತ್ತಿರುವಾಗ ಕೀರ್ತಿಗೆ ಇನ್ನೆಲ್ಲಿ ನಿದ್ದೆ? ಆದರೆ ಅವಳು ಆಗಲೇ ಒಂದು ಗಟ್ಟಿ ನಿರ್ಧಾರಕ್ಕೆ ಬಂದಳು. ನಾನು ಇದರಿಂದ ಹೊರಗೆ ಬರಲೇಬೇಕು. ಇಲ್ಲೇ ಇದ್ದರೆ ನನ್ನ ಜೊತೆ ನನ್ನ ಮಕ್ಕಳ ಭವಿಷ್ಯ ಕೂಡ ಪಂಜರದ ಪಕ್ಷಿಯಂತೆ ಆಗುತ್ತದೆ ಎಂದು ಯೋಚಿಸಿ ಮನೆ ಬಿಡಲು ಆಲೋಚನೆ ಮಾಡುತ್ತಿದ್ದಳು. ಮಾರನೇ ದಿನ ಬೆಳಗ್ಗೆ ಎದ್ದವಳೆ ಮತ್ತದೇ ಅತ್ತೆಯ ಸುಪ್ರಭಾತ ಕೇಳಿಯೂ ಕೇಳಿಸದಂತೆ ತನ್ನ ಪಾಡಿಗೆ ತಾನು ಕೆಲಸ ಮಾಡುತ್ತಿದ್ದಳು. ಸಮಯ ಸಿಕ್ಕಾಗ ರೂಮಿಗೆ ಹೋಗಿ ತನ್ನ ಹಾಗೂ ಮಕ್ಕಳ ಅಗತ್ಯದ ವಸ್ತುಗಳನ್ನೆಲ್ಲ ಬ್ಯಾಗಿಗೆ ತುಂಬಿಸಿ ಮಂಚದ ಕೆಳಗಡೆ ಬಚ್ಚಿಟ್ಟಳು. ರಾತ್ರಿ ಎಲ್ಲರೂ ನಿದ್ದೆಗೆ ಜಾರುತ್ತಿದ್ದಂತೆ ಮೊದಲೇ ಪ್ಲಾನ್ ಮಾಡಿಕೊಂಡ ಹಾಗೆ ಹಿಂದಿನ ಬಾಗಿಲಿನ ಚಿಲಕ ಹಾಕಿರಲಿಲ್ಲ. ಲ್ಯಾಂಪ್ನಲ್ಲಿ ಉರಿಯುತ್ತಿದ್ದ ದೀಪದ ಬೆಳಕಿನಲ್ಲಿಯೇ ಮಕ್ಕಳನ್ನು ಎತ್ತಿಕೊಂಡು ಹಿಂಬಾಗಿಲಿನಿಂದ ಹೊರಗೆ ಹೋಗುತ್ತಾಳೆ. ಕೀರ್ತಿಗೆ ಈಗ ಬಂಧನದಿಂದ ಬಿಡುಗಡೆಯಾದಂತಹ ಗಿಣಿಮರಿ ಥರ ಅವಳ ಮನಸ್ಸು ಕುಣಿಯುತ್ತಿತ್ತು. ಆದರೆ ಎಲ್ಲಿಗೆ ಹೋಗುವುದೆಂದು ತೋಚಲಿಲ್ಲ. ಆ ಕತ್ತಲೆಯಲ್ಲಿ ಬೀದಿ ದೀಪದ ಬೆಳಕಲ್ಲಿ ಮಕ್ಕಳನ್ನು ಕರೆದುಕೊಂಡು ಒಂಟಿಯಾಗಿ ಹೋಗುತ್ತಿದ್ದಳು. ಆದರೆ ಬೀದಿಯ ಬದಿಯಲ್ಲಿ ಇದ್ದ ನಾಯಿಗಳು ಕೂಡ ಅವಳ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡಂತೆ ಯಾವುದೇ ಸದ್ದಿಲ್ಲದೆ ಅವಳನ್ನು ಕಾವಲಾಗಿ ಹಿಂಬಾಲಿಸುತ್ತಿತ್ತು. ಸಣ್ಣಗೆ ಭಯ ಕೂಡ ಕಾಡುತ್ತಿದ್ದ ಕೀರ್ತಿಗೆ ಈ ನಾಯಿಗಳಿಗಾದರೂ ನನ್ನ ಪರಿಸ್ಥಿತಿ ಅರ್ಥವಾಗಿದೆಯಲ್ಲ ಎಂದು ಸಮಾಧಾನ ಮಾಡಿಕೊಂಡಳು. ಹೇಗೋ ಊರ ಬಸ್ ಸ್ಟ್ಯಾಂಡ್ವರೆಗೆ ಮಕ್ಕಳನ್ನು ಕರೆದುಕೊಂಡು ತಲುಪುತ್ತಾಳೆ. ರಾತ್ರಿ 1 ಗಂಟೆ ಕಳೆದಿತ್ತು. ಇನ್ನು ಬಸ್ ಬರುವುದು ಬೆಳಗ್ಗೆನೆ ಎಂದು ಇಲ್ಲೇ ಎಲ್ಲಾದರೂ ಮರೆಯಾಗಬೇಕು, ಯಾರ ಕಣ್ಣಿಗಾದರೂ ಬಿದ್ದರೆ ನನ್ನ ಗತಿ ಅಷ್ಟೇ ಎನ್ನುತ್ತಾ ಬಸ್ ಸ್ಟ್ಯಾಂಡ್ನ ಒಂದು ಬದಿಯಲ್ಲಿ ಬಟ್ಟೆಯನ್ನು ಹಾಸಿ ಮಕ್ಕಳನ್ನು ಅಲ್ಲಿ ಮಲಗಿಸಿ ತಾನು ಅವರ ಪಕ್ಕದಲ್ಲಿ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುತ್ತಾಳೆ. ರಾತ್ರಿ ತುಂಬ ಚಳಿ ಇದ್ದುದರಿಂದ ತಾನು ತಂದಿದ್ದ ಬ್ಯಾಗಿನಲ್ಲಿ ಬಟ್ಟೆಯನ್ನು ತೆಗೆದು ಹೊದ್ದುಕೊಂಡು ಬೆಳಗ್ಗೆ 5 ಗಂಟೆಯವರೆಗೂ ಕಣ್ಣು ತೆರೆದೇ ಕುಳಿತಿದ್ದಳು. ಇನ್ನೇನು ಬಸ್ ಬರುವ ಸಮಯ ಆಯಿತು. ಆಗ ಮಕ್ಕಳಿಗೆ ತಿನ್ನಲು ತಂದಿದ್ದ ಬಿಸ್ಕೆಟ್ ಕೊಟ್ಟು ಬಸ್ಸಿಗಾಗಿ ಕಾಯುತ್ತಾ ಕುಳಿತಳು. ಸುಮಾರು 6 ಗಂಟೆ ಹೊತ್ತಿಗೆ ಅವಳ ಊರಿನ ಬಸ್ ಬಂದಾಗ ಮಕ್ಕಳನ್ನು ಕರೆದುಕೊಂಡು ಬಸ್ಸು ಹತ್ತಿದಳು. ಅವಳ ಮನಸ್ಸಿಗೆ ಈಗ ಏನೋ ಒಂದು ರೀತಿಯ ಆನಂದ. ಹಕ್ಕಿಯಂತೆ ಮನಸ್ಸು ಹಾರಾಡುತ್ತಿತ್ತು. ಇತ್ತ ಮನೆಯಲ್ಲಿ ಅತ್ತೆ ಗಂಟೆ 6 ಆದರೂ ಸೊಸೆ ಇನ್ನೂ ಅಡುಗೆ ಮನೆ ಕಡೆ ಕಾಲಿಡದ್ದನ್ನು ನೋಡಿ ಪಾತ್ರೆಗಳನ್ನೆಲ್ಲ ಎತ್ತಿ ಎಸೆಯುತ್ತಾ ಜೋರಾಗಿ ಶಬ್ದ ಮಾಡುತ್ತಿದ್ದರು. ಆದರೂ ಸೊಸೆ ರೂಮಿನ ಬಾಗಿಲು ಮುಚ್ಚೇ ಇತ್ತು. ಪಾತ್ರೆಯ ಶಬ್ದಕ್ಕೆ ಗಂಡ ಹಾಗೂ ಮಗನಿಗೂ ಎಚ್ಚರವಾಯಿತು. ಮಗ, ಏನಮ್ಮ, ಯಾಕಮ್ಮ ಹೀಗೆ ಸದ್ದು ಮಾಡ್ತಾ ಇದ್ದೀಯಾ? ಇನ್ನೇನಪ್ಪ, ನಿನ್ನ ಹೆಂಡತಿ ಸೂರ್ಯ ನೆತ್ತಿ ಮೇಲೆ ಬಂದರೂ ಇನ್ನೂ ಎದ್ದೇ ಇಲ್ವಲ್ಲ? ನಾನೇನು ಈ ಮನೆ ಕೆಲಸದವಳ ಆ ಮಹಾರಾಣಿಗೆ ಮಾಡಿ ಇಡೋದಕ್ಕೆ ಎಂದು ಗೊಣಗುತ್ತಿದ್ರು. ಆಗ ಮಹೇಶ, ಇದೆಲ್ಲ ನನ್ನ ಕರ್ಮ ಎಂದು ಕೀರ್ತಿಯನ್ನು ಎಬ್ಬಿಸಲು ರೂಮಿಗೆ ಹೋದಾಗ ಅಲ್ಲಿ ಹೆಂಡತಿ ಮಕ್ಕಳನ್ನು ಕಾಣದೆ ಬೆಚ್ಚಿಬಿದ್ದ. ಕೀರ್ತಿ ಅತ್ತೆ ಕೂಡ ಸೊಸೆಯನ್ನು ಎಲ್ಲೂ ಕಾಣದೆ ಹೋದಾಗ ಬಾಯಿ ಬಡಿದುಕೊಂಡರು.
ಹಿತ್ತಲ ಬಾಗಿಲ ಚಿಲಕ ತೆಗೆದಿರುವುದನ್ನು ಗಮನಿಸಿ ಯಾರ ಜೊತೆಗೋ ಓಡಿ ಹೋಗಿರಬೇಕೆಂದು ಅನುಮಾನಪಟ್ಟರು. ಅಲ್ಲ, ಇವಳನ್ನು 3 ಹೊತ್ತು ಮನೆಯಲ್ಲಿ ಕೂಡಿ ಹಾಕಿದ್ರು ನಮಗೆ ಈ ಗತಿ ಬಂತಲ್ಲ, ಇನ್ನು ಊರವರ ಮುಂದೆ ಹೇಗೆ ತಲೆ ಎತ್ತಿಕೊಂಡು ಬದುಕಲಿ ಎಂದು ಗೋಳಾಡುತ್ತಿದ್ದರು. ಮಹೇಶ ತನ್ನ ತಾಯಿಯ ಮಾತನ್ನು ನಂಬಿಕೊಂಡು ಹೆಂಡತಿಯ ಮೇಲೆ ಉರಿದು ಬಿದ್ದ. ತಕ್ಷಣ ಶರ್ಟ್ ಹಾಕಿ ಅವಳನ್ನು ಹುಡುಕುತ್ತಾ ಹೋದ. ದಾರಿಯಲ್ಲಿ ಯಾರೋ ಒಬ್ಬ, "ಏನ್ ಮಹೇಶ, ಹೆಂಡತಿನ ಬೆಳಗ್ಗೆ ಬೆಳಗ್ಗೆನೆ ತವರು ಮನೆಗೆ ಕಳಿಸಿದ್ದೀಯಾ? ಏನು ಸಮಾಚಾರ?" ಎಂದು ಕೇಳಿದಾಗ ಮಹೇಶ, "ಅದೆಲ್ಲ ನಿನ್ಗ್ಯಾಕೋ, ಸುಮ್ಮನೆ ಹೋಗು" ಎಂದ. ಆಗ ಆ ವ್ಯಕ್ತಿ, "ಏನಿಲ್ಲ ಮಹೇಶ, ಅತ್ತಿಗೆ ಬೆಳಗ್ಗೆ 6 ಗಂಟೆಗೆ ಬಸ್ಸು ಹತ್ತಿದ್ದನ್ನು ನೋಡಿದೆ, ಅದಕ್ಕೆ ಕೇಳಿದೆ ಅಷ್ಟೇ" ಎಂದ. ಅದನ್ನು ಕೇಳಿಸಿಕೊಂಡ ಮಹೇಶ ಸರಿ ಸರಿ ಎನ್ನುತ್ತಾ ಮನೆ ಕಡೆ ವಾಪಸ್ಸಾದ. ಆಗ ಅವನ ಅಮ್ಮ ತಲೆಗೆ ತುಂಬಿದ್ದ ಅನುಮಾನ ಸುಳ್ಳಾಯಿತು. ಹೆಂಡತಿ ತವರು ಮನೆ ಬಸ್ಸು ಹತ್ತಿದ್ದು ಖಾತ್ರಿಯಾಗಿ ಮನಸ್ಸು ನಿರಾಳವಾಯಿತು. ಮನೆಗೆ ಬಂದು ವಿಷಯ ತಿಳಿಸಿದಾಗ ಅವನ ತಾಯಿ, "ಎಷ್ಟು ಧೈರ್ಯ ಇರಬೇಕು, ಇವಳಿಗೆ ನಮ್ಮ ಕಣ್ಣು ತಪ್ಪಿಸಿ ಹೋಗಿದ್ದಾಳೆ ಅಂದರೆ ಎಷ್ಟು ಧೈರ್ಯ ಅವಳಿಗೆ, ಮತ್ತೆ ಯಾವತ್ತೂ ಅವಳು ಮನೆ ಹೊಸಲು ದಾಟುವ ಯೋಚನೆಯನ್ನು ಮಾಡಬಾರ್ದು, ಹಾಗೆ ಅವಳಿಗೆ ಬುದ್ಧಿ ಕಲಿಸ್ತೇನೆ. ಏನಂದುಕೊಂಡಿದ್ದಾಳೆ ಅವಳು ನನ್ನನ್ನು" ಎಂದರು. ಆಗ ಮಹೇಶ, "ಹೌದಮ್ಮ, ಇರು, ಈಗಲೇ ಹೋಗುತ್ತೇನೆ" ಎಂದು ರೆಡಿಯಾಗುತ್ತಾನೆ. ಬೆಳಗ್ಗೆ 11 ಗಂಟೆಗೆ ಯಡಿಯೂರಿನ ಬಸ್ಸನ್ನು ಹತ್ತುತ್ತಾನೆ. ಮಗಳು ಎಷ್ಟೋ ವರ್ಷಗಳ ನಂತರ ಮನೆಗೆ ಬಂದದ್ದು ನೋಡಿ ಅಪ್ಪ, ಅಮ್ಮ, ಅಣ್ಣ ಖುಷಿಯಾದರು. ಇದ್ದಕ್ಕಿದ್ದ ಹಾಗೆ ಅಳಿಯಂದರು ಹೇಗೆ ಮಗಳನ್ನು ತವರಿಗೆ ಕಳುಹಿಸಿದರು ಎಂಬುದು ಚಿಂತೆಯಾಗಿತ್ತು. ಆದರೂ ಮಗಳನ್ನು ಏನು ಕೇಳಲು ಹೋಗಲಿಲ್ಲ. ಮೊಮ್ಮಕ್ಕಳನ್ನು ಇದೇ ಮೊದಲ ಬಾರಿಗೆ ನೋಡುತ್ತಿದ್ದರಿಂದ ಅಜ್ಜ, ಅಜ್ಜಿ, ಮಾವ ಮಕ್ಕಳನ್ನು ಮುದ್ದಾಡಿದರು. ಕೀರ್ತಿ ತಾಯಿ ಮಗಳಿಗೆ ಇಷ್ಟವಾದ ತಿಂಡಿ ತಿನಿಸು ಮಾಡಿ ಬಡಿಸಿದರು. ಹೊಟ್ಟೆ ತುಂಬ ತಿಂದು ಸಂತೃಪ್ತಿಪಟ್ಟಳು ಕೀರ್ತಿ. ಮತ್ತು ಕೀರ್ತಿ ಹೇಳಿದಳು, "ನಾನು ಮನೆಯಲ್ಲಿ ಯಾರಿಗೂ ಹೇಳದೆ ಕೇಳದೆ ಮನೆ ಬಿಟ್ಟು ಬಂದಿದ್ದೇನೆ" ಎಂದು ಹೇಳಿದಾಗ ಎಲ್ಲರಿಗೂ ಆಶ್ಚರ್ಯವಾಯಿತು. "ಇನ್ನು ಮುಂದೆ ನನ್ನ ಜೀವನದಲ್ಲಿ ಏನೇ ಆದರೂ ಎದುರಿಸಿ ನಿಲ್ಲುತ್ತೇನೆ, ಆದರೆ ಆ ಮನೆಗೆ ಮಾತ್ರ ಯಾವತ್ತೂ ಹೋಗುವುದಿಲ್ಲ. ನನ್ನ ಜೀವನ ಹೇಗಿದ್ದರೂ ಮೂರಬಟ್ಟೆಯಾಗಿದೆ. ನನ್ನ ಮಕ್ಕಳ ಜೀವನ ಆದರೂ ಚೆನ್ನಾಗಿರಲಿ, ಅವರ ಜೀವನವೂ ಕೂಡ ನನ್ನ ಹಾಗೆ ಹಾಳಾಗಬಾರದು ಎಂದು ನಾನು ಈ ನಿರ್ಧಾರ ತೆಗೆದುಕೊಂಡೆ" ಎಂದು ಹೇಳಿದಳು. ಮಗಳ ನಿರ್ಧಾರ ಮನೆಯವರಿಗೂ ಸರಿ ಎನಿಸಿತು. ಕಟುಕರ ಕೈಯಲ್ಲಿ ನಲುಗುವ ಬದಲು ಮಗಳು ನಮ್ಮ ಕಣ್ಣ ಮುಂದೆ ಇದ್ದರೆ ಎಷ್ಟೋ ವಾಸಿ ಎಂದು ಮಾದಪ್ಪನವರು ನಿಟ್ಟುಸಿರು ಬಿಡುತ್ತಾರೆ. ಇನ್ನೇನು ಮಧ್ಯಾಹ್ನದ ಊಟಕ್ಕೆ ತಾಯಿ ತಯಾರು ಮಾಡುತ್ತಿದ್ದರು. ಅಷ್ಟರಲ್ಲಿ ಮಹೇಶ ಕೋಪದಿಂದ ಅವನ ಮನೆಗೆ ಬಂದ. ಮದುವೆಯ ನಂತರ ಇದೇ ಮೊದಲ ಬಾರಿಗೆ ಅವರ ಮನೆಗೆ ಬಂದಿದ್ದ. ಅವನನ್ನು ಮಾವ ಹಾಗೂ ಮೈದುನ ಪ್ರೀತಿಯಿಂದಲೇ ಸ್ವಾಗತಿಸಿದರು. ಆದರೆ ಮಹೇಶ ಮಾತ್ರ ಹಾವಿನಂತೆ ಬುಸುಗುಡುತ್ತಾ ಕೀರ್ತಿಯನ್ನ ಮನೆಯೆಲ್ಲ ಹುಡುಕುತ್ತಿದ್ದ. ಕೊನೆಗೆ ಕೈಗೆ ಸಿಕ್ಕವಳಿಗೆ ಕಪಾಳ ಮೋಕ್ಷ ಮಾಡಿ ಕೈ ಹಿಡಿದು ಅವಳನ್ನು ಕರೆದುಕೊಂಡು ಹೋಗಲು ನೋಡಿದಾಗ ಇನ್ನೇನು ಅಪ್ಪ ಅಣ್ಣ ಅವನನ್ನು ತಡೆಯಬೇಕು ಅನ್ನುವಷ್ಟರಲ್ಲಿ ಅವನಿಂದ ಕೈ ಬಿಡಿಸಿಕೊಂಡ ಕೀರ್ತಿ ಜೋರಾಗಿ ತನ್ನ ಗಂಡನ ಕೆನ್ನೆಗೆ ರಪ್ಪನೆ ಬಾರಿಸಿದಳು. ಹೊಡೆತದ ರಭಸಕ್ಕೆ ಮಹೇಶನಿಗೆ ಕೆನ್ನೆ ಕೆಂಪಾಯಿತು. ಅಪ್ಪ ಅಮ್ಮ ಮಗಳ ರೌದ್ರ ಅವತಾರಕ್ಕೆ ಮುಖ ನೋಡಿಕೊಂಡರು. ಮಹೇಶ ಅಂತೂ ಅಕ್ಷರಶಃ ದಂಗಾಗಿದ್ದ. ಇಲಿಯಂತೆ ಇದ್ದವಳು ಇಂದು ಹುಲಿಯಾಗಿ ಕಂಡಳು ಅವನಿಗೆ. "ಇನ್ನೊಂದು ಸಲ ಏನಾದರೂ ನನ್ನ ಮುಟ್ಟೋಕೆ ಬಂದರೆ ಕೈ ಮುರಿದು ಹಾಕ್ತೀನಿ. ಇನ್ಯಾವತ್ತೂ ನಿನ್ನ ಈ ಹೊಲಸು ಮುಖನ ತೋರಿಸಬೇಡ. ಹಾಗೆ ಆ ನಿನ್ನ ಅಮ್ಮನಿಗೆ ಹೇಳು, ನಿನ್ನ ಸೊಸೆ ಈಗ ಮುದುಡಿದ ಗುಬ್ಬಿಯಲ್ಲ, ಕೆರಳಿದ ಸಿಂಹಿಣಿ ಎಂದು. ಇಷ್ಟು ವರ್ಷ ಮನೆ, ಮರ್ಯಾದೆ, ಮಕ್ಕಳು, ಭವಿಷ್ಯ ಅಂತ ಎಲ್ಲನೂ ಸಹಿಸಿಕೊಂಡು ಬಂದೆ. ಆದರೆ ಇನ್ನು ಮುಂದೆ ಸುಮ್ಮನಿರುವುದಿಲ್ಲ. ನೀವು ಸುಮ್ಮನಿದ್ರೆ ಸರಿ, ನನ್ನ ತಂಟೆಗೆ ಏನಾದರೂ ಬಂದರೆ ತಾಯಿ ಮಗನ ಗ್ರಹಚಾರ ನೆಟ್ಟಗಿರಲ್ಲ ಅಷ್ಟೇ" ಎಂದು ಗುಡುಗಿದಳು. ಮಹೇಶ ಅವಳ ಗದರಿಕೆಗೆ ಮಂಕಾದ. ಹೆಂಡತಿಯ ಕೈಯಿಂದ ಪೆಟ್ಟು ತಿಂದು ಅವಮಾನಕ್ಕೊಳಗಾಗಿ ಅಲ್ಲಿಂದ ಪೆಚ್ಚುಮೋರೆ ಹಾಕಿ ಹೊರಟ. ಇನ್ನೇನು ನನ್ನ ಮಗ ಸೊಸೆಯ ಜುಟ್ಟು ಹಿಡಿದುಕೊಂಡು ಎಳೆದುಕೊಂಡು ಬರುತ್ತಾನೆ ಎಂದು ಕಾದು ಕೂತಿದ್ದ ಮಹೇಶನ ತಾಯಿಗೆ ಎಲ್ಲ ಉಲ್ಟಾ ಹೊಡೆದಿತ್ತು. ಮಗನೇ ಸೊಸೆಯ ಕೈಯಿಂದ ಪೆಟ್ಟು ತಿಂದು ಬಂದ ಎಂಬ ವಿಷಯ ತಿಳಿದು ಅವಳಿಗೆ ಶಪಿಸುತ್ತಾ ಮಗನಿಗೆ ಸಮಾಧಾನ ಮಾಡಿದರು. ಇಷ್ಟು ವರ್ಷ ಆರಾಮವಾಗಿ ಕೂತು ಸೊಸೆಯನ್ನು ಮನೆಯ ಆಳಿನ ಹಾಗೆ ದುಡಿಸಿದವರಿಗೆ ಈಗ ಮನೆಯ ಎಲ್ಲ ಕೆಲಸ ತಾನೇ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಾಗ ಗೋಳಾಡತೊಡಗಿದರು. ಸೊಂಟ ನೋವು ಎಂದು ರಾಗ ಎಳೆಯುತ್ತಿದ್ದರು. ಹಸುಗಳ ಕೆಲಸ ಮಾಡಲಿಕ್ಕಾದರೂ ಜನ ಹುಡುಕೋಣ ಅಂದರೆ ಯಾರೂ ಸಿಗುತ್ತಿರಲಿಲ್ಲ. ಹಾಗಾಗಿ ಮಹೇಶನ ತಾಯಿಯೇ ಆ ಕೆಲಸ ಮಾಡಬೇಕಾಯಿತು. ಅಂದು ಕೀರ್ತಿ ಮೊದಲ ಸಲ ಹಾಲು ಕರೆಯಲು ಹೋದಾಗ ಆಕಳು ಒದ್ದದ್ದನ್ನು ನೋಡಿ ನಕ್ಕಿದ್ದರು. ಇಂದು ಅದರ ಕರ್ಮದ ಫಲವಾಗಿ ಪ್ರತಿದಿನ ಹಾಲು ಕರೆಯಲು ಬರುತ್ತಿದ್ದ ಕೀರ್ತಿಯ ಬದಲು ಮಹೇಶನ ತಾಯಿ ಹೋದಾಗ ಆಕಳು ಕಾಲಲ್ಲಿ ದಿನ ಒದೆಯುತ್ತಿತ್ತು. ಅದರ ಫಲವಾಗಿ ಅವರ ಸೊಂಟ ಉಳುಕಿತು. ನಡೆದಾಡಲು ಕಷ್ಟ ಆಯಿತು. ಈಗ ಮನೆ ಕೆಲಸ ಎಲ್ಲ ಮಹೇಶ ಮತ್ತು ಅವನ ತಂದೆ ಮಾಡಬೇಕಾಯಿತು. ಒಳಗಿನ ಕೆಲಸ ಹೊರಗಿನ ಕೆಲಸ ಎರಡೂ ಮಾಡಿ ಮುಗಿಸುವಷ್ಟರಲ್ಲಿ ಮಹೇಶ ಹೈರಾಣಾಗಿ ಹೋಗುತ್ತಿದ್ದ. ಪ್ರತಿಯೊಂದು ಕೆಲಸ ಮಾಡುವಾಗ ಮಹೇಶನಿಗೆ ಈಗ ತನ್ನ ಹೆಂಡತಿಯ ಕಷ್ಟ ನೆನಪಾಗುತ್ತಿತ್ತು. ತಾಯಿಗೆ ಈಗ ಯಾವ ಕೆಲಸ ಮಾಡಲು ಸಾಧ್ಯ ಆಗುತ್ತಿರಲಿಲ್ಲ. ಸಂಜೆ ತೋಟದಿಂದ ವಾಪಸ್ ಬರುತ್ತಿದ್ದಂತೆ ಮತ್ತೆ ರಾತ್ರಿ ಊಟದ ತಯಾರಿಗಾಗಿ ಅಡುಗೆ ಮನೆ ಕಡೆ ಹೋಗಬೇಕಾಗಿತ್ತು. ಕೆಲಸದಿಂದ ದಣಿವಾಗಿ ಬಂದರೆ 1 ಲೋಟ ಕಾಫಿ ಬೇಕಾ ಎಂದು ಕೇಳುವವರು ಇರಲಿಲ್ಲ. ಈಗ ಅವನು ಯೋಚಿಸಿದನು. ಕೀರ್ತಿಗೆ ಎಷ್ಟೇ ಬೈದರೂ ಹೊಡೆದರೂ ಹೀಯಾಳಿಸಿದರೂ ಊಟ ಕಾಫಿ ತಿಂಡಿಗೆ ಅವಳು ಎಂದೂ ಕಡಿಮೆ ಮಾಡಿರಲಿಲ್ಲ. ಆದರೆ ಈಗ ಏನೋ ಒಂದು ಮಾಡಿ ತಿಂದರೂ ರುಚಿ ಇಲ್ಲ ಅಂದರೂ ಹೊಟ್ಟೆ ತುಂಬಿಸಲೇಬೇಕಿತ್ತು. ಮಹೇಶ್ ಅವರ ತಾಯಿಯ ಸ್ಥಿತಿ ಇನ್ನಷ್ಟು ಬಿಗಡಾಯಿಸಿತು. ದಿನೇ ದಿನೇ ಅವರ ಆರೋಗ್ಯ ಕುಸಿಯುತ್ತಲೇ ಹೋಯಿತು. ಮಹೇಶನಿಗೆ ಈಗ ದೊಡ್ಡ ತಲೆನೋವಾಗಿತ್ತು.
ಅದರ ಜೊತೆಗೆ ಅವನ ಅಪ್ಪ ಎದೆನೋವು ಎಂದು ಬಿದ್ದವರು ಮತ್ತೆ ಏಳಲೇ ಇಲ್ಲ. ಅವರು ಬಿದ್ದ ಜಾಗದಲ್ಲೇ ಸಾವನ್ನಪ್ಪಿದರು. ಅವರ ಸಾವು ಈಗ ಬರಸಿಡಿಲು ಬಡಿದಂತಾಗಿತ್ತು ಅಮ್ಮ ಮಗನಿಗೆ. ವಿಷಯ ಗೊತ್ತಾದರೂ ಕೀರ್ತಿ ಮಾವನನ್ನ ಕೊನೆಯ ಬಾರಿ ನೋಡಲು ಹೋಗುವ ಮನಸ್ಸು ಮಾಡಲಿಲ್ಲ. ಮನಸ್ಸಾದರೂ ಹೇಗೆ ಬರುತ್ತದೆ? ಗಂಡ ಅತ್ತೆಯ ಜೊತೆ ಸೇರಿ ಅವರು ಕೂಡ ಅವಳಿಗೆ ಅಷ್ಟೇ ಕಾಟ ಕೊಟ್ಟಿದ್ದನ್ನು ಆಕೆ ಮರೆತಿರಲಿಲ್ಲ. ಒಂದು ಕಡೆ ಹೆಂಡತಿ ಮಕ್ಕಳು ಮನೆ ಬಿಟ್ಟು ಹೋದರು, ಇನ್ನೊಂದು ಕಡೆ ತಂದೆ ಲೋಕವನ್ನೇ ಬಿಟ್ಟು ಹೋದರು, ಮತ್ತೊಂದು ಕಡೆ ಅಮ್ಮನ ನರಳಾಟ ಎಲ್ಲವೂ ಮಹೇಶನಿಗೆ ತಲೆ ಚಿಟ್ಟು ಹಿಡಿಯುವಂತೆ ಮಾಡಿತು. ಯಾಕೋ ಎಲ್ಲರೂ ಇದ್ದು ಅನಾಥ ಎಂಬ ಭಾವನೆ ಅವನನ್ನು ಕಾಡುತ್ತಿತ್ತು. ಈಗ ಮಹೇಶನಿಗೆ ಹೆಂಡತಿ ಎಂದರೆ ಏನು, ಅವಳ ಮಹತ್ವ ಎಷ್ಟು ಎಂಬುದು ಅರಿವಾಗಿತ್ತು. ಅವಳಿಗೆ ಕೊಡುತ್ತಿದ್ದ ಕಷ್ಟಗಳನ್ನು ನೆನೆಸಿಕೊಂಡು ಅವನ ಬಗ್ಗೆ ಅವನೇ ಅಸಹ್ಯಪಟ್ಟುಕೊಳ್ಳುತ್ತಿದ್ದ. ಈಗ ಅವಳ ಯೋಚನೆಯಲ್ಲಿ ಮುಳುಗಿ ಅವಳನ್ನು ಹೇಗಾದರೂ ಮಾಡಿ ಮತ್ತೆ ಮನೆಗೆ ಕರೆದುಕೊಂಡು ಬರಬೇಕೆಂದು ಅಂದುಕೊಳ್ಳುತ್ತಾ ಮತ್ತೊಮ್ಮೆ ಮಾವನ ಮನೆಯ ದಾರಿ ಹಿಡಿದ. ಅವನನ್ನು ನೋಡಿದ ಕೂಡಲೇ ಕೀರ್ತಿ ಮತ್ತೆ ಸಿಡಿದೆದ್ದಳು. ಕೊನೆಗೆ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಿದಾಗ ಮಾದಪ್ಪನವರು ಕೂಡ ಮಗಳಿಗೆ ಅವನ ಜೊತೆ ಹೋಗುವಂತೆ ಹೇಳಿದರು. ಆದರೆ ಕೀರ್ತಿ ಗಂಡನನ್ನು ಕ್ಷಮಿಸಿರಲಿಲ್ಲ. ಜೊತೆಗೆ ಅವನು ಸರಿ ಹೋಗಿದ್ದಾನೆ ಎಂಬ ನಂಬಿಕೆಯೂ ಅವಳಿಗೆ ಇರಲಿಲ್ಲ. ಆಗ ಮಹೇಶ, ನಾನು ನನ್ನ ತಾಯಿ ತಂದೆಯ ಮಾತನ್ನು ಕೇಳಿಕೊಂಡು ನಿನಗೆ ಕೊಡಬಾರದ ಚಿತ್ರಹಿಂಸೆ ಕೊಟ್ಟೆ. ಹೆಂಡತಿ ಅಂತ ಒಂದು ದಿನನೂ ಪ್ರೀತಿಯಿಂದ ನೋಡಲಿಲ್ಲ. ನಾವು ಮಾಡಿದ ಪಾಪಕ್ಕೆ ದೇವರು ಈಗ ನಮಗೆ ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದಾನೆ. ಆದರೆ ಇನ್ನು ಮುಂದೆ ಯಾವತ್ತೂ ಈ ರೀತಿ ಆಗುವುದಿಲ್ಲ ಎಂದು ಅವಳ ಕಾಲನ್ನು ಹಿಡಿದು ಕೇಳಿಕೊಂಡ. ಆಗ ಕೀರ್ತಿ ತಂದೆಯ ಮಾತಿಗೆ ಬೆಲೆ ಕೊಟ್ಟು ಮಕ್ಕಳಿಗೆ ತಂದೆಯ ಅವಶ್ಯಕತೆಯೂ ಬೇಕು ಎಂದು ಯೋಚಿಸಿ ಕೊನೆಯ ಪ್ರಯತ್ನ ಎಂಬಂತೆ ಅವನ ಜೊತೆ ಹೊರಟು ನಿಂತಳು. ಮುಂದೆ ಅಲ್ಲಿ ಏನೇ ನಡೆದರೂ ಅದನ್ನು ಧೈರ್ಯವಾಗಿ ಎದುರಿಸಿ ಅತ್ತೆ ಹಾಗೂ ಗಂಡನಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಬರುತ್ತೇನೆ ಎಂಬ ಅಚಲವಾದ ಧೈರ್ಯ ಇಟ್ಟುಕೊಂಡು ಮತ್ತೊಮ್ಮೆ ಅತ್ತೆ ಮನೆಗೆ ಕಾಲಿಟ್ಟಳು. ಸೊಸೆಯನ್ನು ನೋಡುತ್ತಿದ್ದಂತೆ ಅತ್ತೆಯ ಮುಖ ಸಿಂಡರಿಸಿದರು. ಕಾಲು ನೆಲದ ಮೇಲೆ ಊರುವಷ್ಟು ಬಲ ಇಲ್ಲದಿದ್ದರೂ ಅಹಂಕಾರ ಏನೂ ಕಡಿಮೆಯಾಗಿರಲಿಲ್ಲ. ಮಹೇಶ, ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸು. ಮತ್ತೊಮ್ಮೆ ಮನೆ ಬಿಟ್ಟು ಹೋಗುವ ಯೋಚನೆ ಕೂಡ ಮಾಡಬಾರ್ದು, ಹಾಗೆ ಮಾಡು ಎಂದು ಹೇಳಿದರು. ಆಗ ಮಹೇಶ, ಸಾಕು ಸುಮ್ಮನಿರಮ್ಮ, ಏನೇನೋ ಮಾತಾಡಬೇಡ. ನಿನ್ನ ಮಾತು ಕೇಳಿ ನಿನ್ನಿಂದ ಈಗಾಗಲೇ ಆಗಿರುವುದೇ ಸಾಕು. ಇನ್ನು ಮುಂದೆಯಾದರೂ ತೆಪ್ಪಗೆ ಇರೋದನ್ನು ಕಲ್ತುಕೋ. ವಯಸ್ಸಾದರೂ ನಿನಗೆ ಬುದ್ಧಿ ಮಾತ್ರ ಬರಲಿಲ್ಲ ಎನ್ನುತ್ತಾ ಹೊರಗೆ ಹೋದ. ಕೀರ್ತಿಯಂತೂ ಅತ್ತೆಗೆ ಕ್ಯಾರೆ ಮಾಡದೆ ರೂಮಿಗೆ ಹೋಗಿ ತನ್ನ ಬಟ್ಟೆ ಬರೆ ಜೋಡಿಸಿಕೊಂಡಳು. ಇಂದು ಗಂಡ ತನ್ನ ಪರವಹಿಸಿರುವುದು ನೋಡಿ ಕೀರ್ತಿಗೆ ಏನೋ ಒಂದು ರೀತಿಯ ಸಮಾಧಾನವಾಗಿತ್ತು. ಕೊನೆಗೂ ಗಂಡನಿಗೆ ಬುದ್ಧಿ ಬಂತೆಂದು ಖುಷಿಪಡುತ್ತಾಳೆ. ಆದರೆ ಗಂಡ ಹೆಂಡತಿ ಜೊತೆಯಾಗಿ ಖುಷಿಯಿಂದ ಇರುವುದು ಅವಳ ಅತ್ತೆಗೆ ಮಾತ್ರ ಇಷ್ಟವಾಗುತ್ತಿರಲಿಲ್ಲ. ನನ್ನ ಮಗನನ್ನು ಏನೋ ಮೋಡಿ ಮಾಡಿ ಮರುಳು ಮಾಡಿಕೊಂಡಿದ್ದಾಳೆ ಈ ಮನೆಹಾಳಿ ಎಂದು ಗೊಣಗುತ್ತಿದ್ದರು. ಕೀರ್ತಿ ಮಾತ್ರ ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ಅತ್ತೆಗೂ ಗಂಡನಿಗೂ ಸರಿಯಾಗಿ ಬುದ್ಧಿ ಕಲಿಸಿ ತನ್ನ ಕೆಲಸ ಮುಗಿಸಿ ಆರಾಮವಾಗಿ ಯಾವುದೇ ಚಿಂತೆ ಇಲ್ಲದೆ ಹಾಯಾಗಿರುತ್ತಿದ್ದಳು. ಮಹೇಶ ಕೂಡ ಈಗೀಗ ಹೆಂಡತಿ ಮಕ್ಕಳೊಂದಿಗೆ ಹೆಚ್ಚಿನ ಸಮಯ ಕಳೆಯುತ್ತಾ ತಾಯಿಯ ಮಾತುಗಳನ್ನು ಕೇಳದೆ ಖುಷಿಯಾಗಿದ್ದ. ಈಗ ಅವನಿಗೆ ಸಂಸಾರವನ್ನು ಹೇಗೆ ನಿಭಾಯಿಸಬೇಕು ಅಂತ ಅರ್ಥವಾಗಿತ್ತು. ಒಟ್ಟಿನಲ್ಲಿ ಮುಳುಗುತ್ತಿದ್ದ ದೋಣಿ ಕೊನೆಗೂ ತೇಲುತ್ತಾ ದಡ ಸೇರಿತು. ಸ್ನೇಹಿತರೆ, ಈ ಕಥೆಯಲ್ಲಿ ಕೀರ್ತಿ ಅತ್ತೆ ಮತ್ತು ಗಂಡನಿಗೂ ಕಲಿಸಿದ ಪಾಠ ಹೇಗಿತ್ತು ಎನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.